ಭಗವದ್ಭಕ್ತರೇ ಶರಬೂರು ದುರ್ಗಾಪರಮೇಶ್ವರಿ ದೇವಸ್ಥಾನ. ಶರಬೂರು ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿರುವಂತಹ ಹೆಸರೇ. ಯಾಕಂತ ಹೇಳಿದ್ರೆ ಶರ ಊರು, ಇಲ್ಲಿ ಸರೋವರದ ಮೂಲಕವಾಗಿ ಶರವೂರು ಅಂತ ಹೇಳಿ ಬರುವಂತಹ ಇತಿಹಾಸವನ್ನು ಕೂಡ ಗಮನಿಸ್ತಾ ಹೋಗ್ತೀವಿ. ಅದರೊಟ್ಟಿಗೆ ಒಬ್ಬರು ಮಹರ್ಷಿಯ ಮೂಲಕವಾಗಿ ದೇವರು ಪ್ರತಿಷ್ಠಾಪನೆ ಆಯಿತು ಅಂತ ಹೇಳುವಂತ ಕೇಳ್ತಾ ಹೋಗ್ತೇವೆ. ಆ ಮೂಲಕವಾಗಿ ದೇವಿಯ ಬಹಳ ಸುಂದರಮಯವಾಗಿರುವಂತಹ ಮೂರ್ತಿಯನ್ನು ಕೂಡ ಗಮನಿಸ್ತಾ ಹೋಗ್ತೇವೆ. ಹಾಗಾಗಿ ಇದರ ಹಿಂದೆ ಒಂದು ಒಳ್ಳೆ ರೀತಿಯಾಗಿರುವಂತಹ ಭಗವದ್ಭಕ್ತರಿಗೆ ಭಕ್ತಿಯ ಪೂರಕವಾಗಿರುವಂತಹ ಇತಿಹಾಸ ಇರುವಂತದನ್ನು ಗಮನಿಸ್ತಾ ಹೋಗ್ತೇವೆ. ಹಾಗಾಗಿ ಈ ಇತಿಹಾಸದೊಂದಿಗೆ ದೇವಾಲಯದಲ್ಲಿರುವಂತಹ ಎಲ್ಲಾ ರೀತಿಯಾಗಿರುವಂತಹ ಪರ್ವ ಪೂಜೆಗಳು, ಅದರೊಂದಿಗೆ ಬ್ರಹ್ಮಕಲಶೋತ್ಸವದಲ್ಲಿ ನಡೆಯುವಂತಹ ವೈದಿಕ ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ನಮಗೆ ನೀಡಲಿಕ್ಕಿದ್ದಾರೆ ಈ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ರಾಘವೇಂದ್ರ ಪ್ರಸಾದ್ ಭಟ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಬಹಳ ಹೆಮ್ಮೆಯ ಕ್ಷೇತ್ರವನ್ನು ಗಮನಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಸುತ್ತಲೂ ತೋಟಗಳು, ಕೃಷಿ ಪ್ರಧಾನವಾಗಿರುವಂತಹ ಪ್ರದೇಶದಲ್ಲಿ ತಾಯಿ ಆರಾಧಿಸಿರುವಂತಹ ಕ್ಷಣ ಗಮನಿಸ್ತಾ ಹೋಗ್ತೇವೆ. ಹಾಗಾಗಿ ತಾಯಿಯ ಇತಿಹಾಸ, ತಾಯಿ ನೆಲೆಯೂರಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಭಗವದ್ಭಕ್ತರಿಗೆ ಕಾಣಿಸಿಕೊಂಡಂತ ಕ್ಷಣದ ಬಗ್ಗೆ ತಿಳಿಸುವುದಾದ್ರೆ ಹೇಗೆ, ಯಾವ ರೀತಿಯಾಗಿ? ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಸರಿದಂತರ ಕ್ಷೇತ್ರ ಮಹಾತ್ಮೆ ಅಂತ ಹೇಳುವಂತಹ ಈರಕಿ ಮಠದ ಕೇಶವ ಉಪಾಧ್ಯಾಯರ ಒಂದು ಪುಸ್ತಕದಲ್ಲಿ ಉಂಟು. ಅದು ನಮ್ಗೆ ದಾಖಲೆ, ಬೇರೆ ದಾಖಲೆ ಅಂತ ಹೇಳಿ ಇಲ್ಲ. ಪಾಂಡವರು ವನವಾಸ ಕಾಲದಲ್ಲಿ ಈ ಪ್ರದೇಶಕ್ಕೆ ಬಂದ್ರು ಅಂತ ಹೇಳಿ ಹೇಳ್ತಾರೆ. ವನವಾಸ ಕಾಲದಲ್ಲಿ ಇಲ್ಲಿ ಹತ್ತಿರದಲ್ಲಿ ಪಾಂಡವರ ಯಕ್ಷ ಪ್ರಶ್ನೆಯ ಸ್ಥಳ ಕೂಡ ಉಂಟು. ಅಲ್ಲಿಂದ ಮುಂದಕ್ಕೆ ಬರುವಾಗ ಪಾಂಡವರಿಗೆ ಸಂಶಯ ಬಂತು. ಹೇಗೆ ಅಂತ ಹೇಳಿದ್ರೆ, ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಒಂದು ಮಾಟ ಮಂತ್ರ ಇತ್ಯಾದಿಗಳನ್ನು ಮಾಡಿಯಾದ್ರೂ ಪಾಂಡವರನ್ನು ಕೊಲ್ಲಬೇಕು ಅಂತ ಹೇಳಿ ಕೌರವರು ಪ್ರಯತ್ನ ಮಾಡಿದಂತಹ ಸಂದರ್ಭ ಬರ್ತದೆ. ಆ ಸಂದರ್ಭದಲ್ಲಿ ಪಾಂಡವರಿಗೆ ಏನು ಮಾಡುದು ಅಂತ ಹೆದರಿಕೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಮಾಟ ಮಂತ್ರದಿಂದಲೂ ಪ್ರಯೋಗ ಮಾಡಿ ಇಲ್ಲಿಯೇ ಇದ್ರು ಅವರು ಮುಗಿಸ್ತಾರೆ ಅಂತ ಆದ್ರೆ ಅವರಿಗೆ ರಕ್ಷಣೆ ಏನು ಅಂತ ಹೇಳಿ ಆ ಸಂದರ್ಭದಲ್ಲಿ ದೌಮ್ಯ ಮಹರ್ಷಿಗಳಲ್ಲಿ ಅವರು ಪ್ರಾರ್ಥಿಸಿದಾಗ ದೌಮ್ಯ ಮಹರ್ಷಿಗಳು ಈ ಸ್ಥಳಕ್ಕೆ ಬಂದಿದ್ರು. ಈ ಸ್ಥಳ ಸುಂದರವಾದಂತಹ ಸ್ಥಳ, ಹುಲಿ ಮತ್ತು ಹಸು ಒಟ್ಟಿಗೆ ಇರುವಂತಹ ಸ್ಥಳ, ಅಂತಹ ಪ್ರದೇಶಗಳು. ಅಂತೂ ದೌಮ್ಯ ಮಹರ್ಷಿಗಳು ಇಲ್ಲಿಗೆ ಬರುವಾಗಲೂ ಒಂದು ವಿಶೇಷವಾದಂತಹ ಸಾನ್ನಿಧ್ಯ ಉಂಟು ಅಂತ ಹೇಳುವುದು ಕಂಡು ಬಂತು. ಈ ಪ್ರದೇಶದಲ್ಲಿ ಅವರು ಆ ದೇವಿಯನ್ನು ಸ್ತೋತ್ರ ಮಾಡಿದರು. ಸ್ತೋತ್ರ ಮಾಡುವಂತಹ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಸರೋವರ ಇತ್ತು. ಸರೋವರದ ಮಧ್ಯದಲ್ಲಿ ದೇವಿಯ ಪ್ರತೀಕ ಉಂಟು ಅಂತ ಹೇಳಿ ಅವರಿಗೆ ಕಂಡು ಬಂತು. ಆ ಪ್ರತೀಕವನ್ನು ಸರೋವರ ಮಧ್ಯದಿಂದ ತೆಗೆಯುವಂತಹ ಸಂದರ್ಭದಲ್ಲಿ ಭೀಮಸೇನ ಮತ್ತು ಅರುಣಿ ಅಂತ ಹೇಳುವಂತಹ ಶಿಷ್ಯರಿಂದ ಅದನ್ನು ತೆಗೆಸಿ ಮೇಲೆ ಪ್ರತಿಷ್ಠಾಪನೆ ಸರೋವರದ ಮಧ್ಯದಲ್ಲೇ ಪ್ರತಿಷ್ಠಾಪಿಸಿದ್ರು ಅಂತ ಹೇಳಿ ಇತಿಹಾಸ ಹೇಳ್ತಾರೆ. ಅಂದ್ರೆ ಈ ಪ್ರದೇಶ ಸರೋವರ ಆಗಿತ್ತ? ಹೌದು, ಸರೋವರ ಆಗಿತ್ತು. ಮತ್ತು ಅವರಿಗೆ ಆ ಸರೋವರದಲ್ಲಿ ನೀರಲ್ಲ, ಗಂಗೆಯೇ ಕಂಡ್ಲು ಅಂತ ಹೇಳಿ ಹೇಳ್ತಾರೆ. ಅಂತಹ ಗಂಗೆಯ ಸಾನ್ನಿಧ್ಯಕ್ಕೆ ಬೇಕಾಗಿ ಇಲ್ಲಿ ಈಗ ಪ್ರಧಾನ ದೇವರು ದುರ್ಗೆ ಆದ್ರೂ ಕೂಡ ಸ್ಥಳ ದೇವತೆ ಗಂಗೆ. ಹಾಗಂದ್ರೆ ಮೊದಲ ಪೂಜೆ ಗಂಗೆಗ ಹಾಗಿಲ್ಲ, ಅಂತೂ ಸ್ಥಳ ದೇವತೆ ಗಂಗೆ. ಮತ್ತೆ ಗಂಗೆಗೆ ನಿತ್ಯ ಪೂಜೆಗಳು ಉಂಟು. ದೇವಸ್ಥಾನದ ನೈಋತ್ಯ ಭಾಗದಲ್ಲಿ ಗಂಗೆಯನ್ನು ಪ್ರತಿಷ್ಠೆ ಕೂಡ ಮಾಡಿದೆ. ನಿತ್ಯ ಪೂಜೆಯನ್ನು ಹೊರಾಂಗಣದಲ್ಲಿ ಗಂಗಾದೇವಿಯನ್ನು ಪ್ರತಿಷ್ಠೆ ಮಾಡಿ ನಿತ್ಯ ಪೂಜೆ ಉಂಟು. ಇಲ್ಲಿ ವಿಶೇಷವಾಗಿ ಕಾರ್ತಿಕ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅರ್ಧ ಪಾಲು ಸೇವೆ ಗಂಗಾದೇವಿಗೆ ಉಂಟು ಅಂತ ಲೆಕ್ಕ. ಪುರಾತನವಾದಂತಹ ಸೇವೆ ಕಾರ್ತಿಕ ಪೂಜೆ. ಆ ಸಂದರ್ಭದಲ್ಲಿ ಅರ್ಧ ಪಾಲು ಗಂಗಾದೇವಿಗೂ ಕಾರ್ತಿಕ ಮಾಸದಲ್ಲಿ ಅಲ್ಲ, ಯಾವತ್ತು ಸೇವೆ ಇದ್ದ ಹೊತ್ತು ಆಗ್ತದೆ. ಯಾರ್ದಾದ್ರೂ ಸೇವೆ ಇದ್ರೆ ಮಾತ್ರ ಆಗುವಂತ. ಅದು ಆದಂತಹ ಸಂದರ್ಭದಲ್ಲಿ ಅರ್ಧ ಪಾಲು ಗಂಗೆ, ಅರ್ಧ ಪಾಲು ಅಂದ್ರೆ ಹೇಗೆ, ಯಾವ ರೀತಿಯಾಗಿ? ಅದು ಅಗೆಲು ಹಾಕ್ತೇವೆ, ಅರಳು, ಬೆಲ್ಲ, ಒಂದು ತೆಂಗಿನಕಾಯಿ. ದೇವಿಗೆ ಎಷ್ಟು ಕೊಡ್ತೇವೋ ಅಷ್ಟೇ ಅಲ್ಲಿಗೂ ನಾವು ಕೊಟ್ಟು ಗಂಗಾದೇವಿಯನ್ನು ಆರಾಧನೆ ಮಾಡ್ತೇವೆ. ಈಗ ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ಮೊದಲ ಪ್ರತಿಷ್ಠೆ ಆದಿ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕೂಡ ಹಾಗೆ ಸ್ಥಳ ದೇವತೆ ಗಂಗಾದೇವಿಯೇ ಮೊದಲ ಪ್ರತಿಷ್ಠೆ. ಹೌದು. ಆಮೇಲೆ ದುರ್ಗಾ ಪರಮೇಶ್ವರಿ, ಮಹಾಗಣಪತಿ, ಲಕ್ಷ್ಮೀನಾರಾಯಣ ಇತ್ಯಾದಿ ದೇವರುಗಳ ಪ್ರತಿಷ್ಠೆ. ಅದೇ ರೀತಿ ಮತ್ತೆ ಚಾಮುಂಡಿ ಇಲ್ಲಿಯ ಪ್ರಧಾನ ದೈವ. ಆ ನಂತರ ಅದರದ್ದು ಪ್ರತಿಷ್ಠೆ. ಪ್ರಧಾನವಾಗಿ ಮೊದಲು ಗಂಗಾದೇವಿಯನ್ನು ಪ್ರತಿಷ್ಠೆ ಮಾಡಿ ನಂತರ ದೇವಿಯ ಪ್ರತಿಷ್ಠೆ. ಹೌದು, ಅಷ್ಟು ಸ್ಥಳ ದೇವತೆಯಾಗಿ ಗಂಗಾದೇವಿಗೆ ಇಲ್ಲಿ ವಿಶೇಷ ಉಂಟು. ಹಾಗೆ ಇಲ್ಲಿ ವಿಶೇಷವಾಗಿ ಭದ್ರಕಾಳಿ ಸಾನ್ನಿಧ್ಯ ಕೂಡ ಇಲ್ಲಿ ಹತ್ತಿರದಲ್ಲಿ ಒಂದು 200-250 ಮೀಟರ್ ದೂರದಲ್ಲಿ ಉಂಟು. ಅದು ಕೂಡ ಬಹಳ ಕಾರಣಿಕದ ದೇವರು. ಯಾಕೆಂತ ಹೇಳಿದ್ರೆ, ನಮಗೆ ಆಗ ಹೇಳಿದಾಗೆ ಒಂದು ಸಂದರ್ಭದಲ್ಲಿ ಒಂದು ವರ್ಗ ಅವರಿಗೆ ವಿವಾಹ ಆಗಿ ಪರಸ್ಪರ ತಾಯಿ ಮನೆಗೆ ಹೋಗದೇ ಇರುವಂತಹ ಸಂದರ್ಭ ಇತ್ತು. ಎಷ್ಟು ಅಂತ ಹೇಳಿದ್ರೆ ನೀರು ಕೂಡ ಮುಟ್ಟುವುದಿಲ್ಲ ಅಂತ ಹೇಳುವಂತಹ ಒಂದು ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ಫೋನು, ಯಾವುದೇ ಕರೆಗಳಿಲ್ಲ, ಅಷ್ಟು ದ್ವೇಷ ಇತ್ತು. ಪ್ರಶ್ನೆ ಚಿಂತನೆಯಲ್ಲಿ ಅವರಿಗೆ ಕಂಡು ಬಂದ ಹಾಗೆ ಇಲ್ಲಿ ಬಂದು ದೇವಿಯ ಸನ್ನಿಧಿಯಲ್ಲಿ ಸರ್ವ ಸೇವೆ, ಹಾಗೆ ಭದ್ರಕಾಳಿ ಸನ್ನಿಧಿಯಲ್ಲಿ ಸೇವೆ ಕೊಡಬೇಕು ಅಂತ ಹೇಳಿ ಕಂಡು ಬಂದು ಅವರು ಬಂದು ದೇವಿಯ ಸನ್ನಿಧಿಯಲ್ಲಿ ಸರ್ವ ಸೇವೆ ಮಾಡಿ ಭದ್ರಕಾಳಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಅಲ್ಲಿಂದ ದೂರವಾಣಿ ಕರೆ ಬಂತು.
ಮಗಳಿಂದ ನಾವು ಅಷ್ಟರವರೆಗೆ ಮಾತಾಡದಂತಹ ಮಗಳು ಫೋನ್ ಮಾಡಿ ನಾನು ಬರ್ತೇವೆ ಮನೆಗೆ, ಆದರೆ ನಾವು ನೀರು ಮುಟ್ಟುವುದಿಲ್ಲ ಅಂತ ಹೇಳುವಂತ ವಿಚಾರ ಬಂತು. ಅದಾಗಿ ಕೆಲವು ತಿಂಗಳುಗಳಲ್ಲಿ ಅವರು ಮನೆಗೆ ಬಂದು ನೀರು ಮುಟ್ಟುವುದು ಮತ್ತೆ ಪುನಃ ಹಿಂದಿನಾಗೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರುವಂತಹ ಸಂದರ್ಭ ಬಂತು. ಅವರು ಮತ್ತು ಕೂಡ ಆ ಸೇವೆಯನ್ನು ಇಲ್ಲಿ ಭಕ್ತಿಯಿಂದ ಮಾಡ್ತಾ ಇದ್ರು ಆ ಉದ್ದೇಶದಿಂದ. ಮತ್ತೆ ಕೂಡ ಅವರಿಗೆ ಕೆಲವು ವಿಷಯಗಳಲ್ಲಿ ಆ ವಿಚಾರದಲ್ಲಿ ದೇವಿಯ ಅನುಗ್ರಹ ಆಗಿದೆ. ಭಗವದ್ ಭಕ್ತರು ಗಮನಿಸ್ತಾ ಇದ್ರೆ ಬಾಲಾಲಯದಲ್ಲಿ ನಾವು ದುರ್ಗಾ ಪರಮೇಶ್ವರಿ ತಾಯಿಯನ್ನು ಗಮನಿಸ್ತಾ ಇರುವಂತದ್ದು. ತಾಯಿಯನ್ನು ಬಾಲಾಲಯದಲ್ಲಿ ಹೌದು, ಯಾವಾಗ ವಿಶೇಷವಾಗಿ ಇಟ್ಟಿರುವಂತದ್ದು 2024ನೇ ಇಸವಿಯ ಮೇಯಲ್ಲಿ ಇಟ್ಟದ್ದು. 2024ನೇ ಇಸವಿಯ ಮೇಯಲ್ಲಿ ಇಟ್ಟಿರುವಂತದ್ದು. ಇಷ್ಟು 2 ವರ್ಷ ಕೂಡ ಆಗ್ಲಿಲ್ಲ. ಅದರಲ್ಲಿ ಎಲ್ಲ ಇದಾಗಿ ನಾವು ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಈಗ ಆ ಬದಿಯಲ್ಲಿ ಗಮನಿಸುವಂತೇಳಿ ಆದ್ರೆ ಯಾವೆಲ್ಲ ದೇವರು? ಆ ಗುಡಿಯಲ್ಲಿ ಆ ಗುಡಿಯಲ್ಲಿ ಲಕ್ಷ್ಮೀನಾರಾಯಣ, ಮಹಾಗಣಪತಿ, ಆಮೇಲೆ ಗಂಗಾದೇವಿ ಈಗ ಬಾಲಾಲಯದಲ್ಲಿ ಇರುವಂತದ್ದು. ಈಗ ಈ ಒಂದು ಸಾನ್ನಿಧ್ಯದಲ್ಲಿ, ಯಾಕಂದ್ರೆ ಹಲವಾರು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿದ್ದೀರಿ, ಭಗವದ್ ಭಕ್ತನಿಗಾಗಿರುವಂತ ಅನುಭವಗಳನ್ನು ಗಮನಿಸೋದಾದ್ರೆ ಅವನ ಪ್ರಾರ್ಥನೆಗೆ ದೇವರು ಕೊಟ್ಟಂತಹ ಫಲಗಳನ್ನು ಗಮನಿಸೋದಾದ್ರೆ ಭಗವದ್ ಭಕ್ತರು ಕೆಲವು ಹೇಳುವಂತಹ ಮಾತನ್ನು ಕೇಳುವಾಗ ನಮಗೆ ರೋಮಾಂಚನ ಆಗಿದೆ. ಹೇಗೆ? ಯಾಕೆ ಅಂತ ಹೇಳಿದ್ರೆ ಕೆಲವು ಆರೋಗ್ಯದ ಸಮಸ್ಯೆ ಇದ್ದವರು ಸರ್ವ ಸೇವೆ ಇತ್ಯಾದಿಗಳನ್ನು ಮಾಡಿ ಆ ಪ್ರಸಾದವನ್ನು ತೆಗೆದುಕೊಂಡು ಹಾಕಿದ ಮೇಲೆ ಅಲ್ಲಿ ಆಗುವಂತಹ ವ್ಯತ್ಯಾಸಗಳು, ಮಕ್ಕಳಿಲ್ಲದವರಿಗೆ ಇಲ್ಲಿ ಸೇವೆಯನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ಮಕ್ಕಳಾಗುವಂಥದ್ದು, ಇದೆಲ್ಲ ನೀರಿಲ್ಲದವರಿಗೆ ಇಲ್ಲಿ ಗಂಗಾದೇವಿಗೆ ದೇವಿಗೆಲ್ಲ ರಂಗಪೂಜೆ ಇತ್ಯಾದಿಗಳನ್ನೆಲ್ಲ ರಂಗಪೂಜೆಯಲ್ಲೂ ಗಂಗಾದೇವಿಗೆ ಸೇವೆ ರಂಗಪೂಜೆಯನ್ನು ಮಾಡಿ ನಾವು 3-4 ಬೋರು ತೆಗೆದು ನೀರು ಸಿಗ್ಲಿಲ್ಲ, ಈಗ ಮಾಡಿ ನೀರು ಸಿಕ್ಕಿತು ಅಂತ ಹೇಳುವವರು ಅದೆಲ್ಲ ಕೇಳುವಾಗ ನಮಗೆ ರೋಮಾಂಚನ ಆಗುವಂತ ನೋಡ್ತಾ ಹೋಗ್ಬೋದು. ತಾಯಿಯ ವಿಶೇಷವಾಗಿರುವಂತಹ ಕೃಪಕಟಾಕ್ಷದಿಂದ ಅದೆಷ್ಟೋ ರೀತಿಯಾಗಿರುವಂತಹ ಸಮಸ್ಯೆಗಳು ನಿವಾರಣೆ ಆಗುವ ಮೂಲಕವಾಗಿ ಬಹಳ ವಿಶೇಷವಾಗಿ ಭಗವದ್ ಭಕ್ತನಿಗೆ ಅಸ್ತು ಅಂತ ಹೇಳುವ ಮೂಲಕವಾಗಿ ಅನುಗ್ರಹ ನೀಡಿರುವಂತಹ ಪುಣ್ಯದ ಕ್ಷೇತ್ರ ಈ ಒಂದು ಶರವೂರಿನ ದುರ್ಗಾ ಪರಮೇಶ್ವರಿ, ಗಂಗೆ, ಲಕ್ಷ್ಮೀನಾರಾಯಣ, ಮಹಾಗಣಪತಿಯ ವಿಶಿಷ್ಟವಾಗಿರುವಂತಹ ಸಾನ್ನಿಧ್ಯ. ಹಾಗಾಗಿ ಇದೇ ಸಾನ್ನಿಧ್ಯದಲ್ಲಿ ಇದೇ 25ನೇ ತಾರೀಕಿನಿಂದ ಹಿಡಿದು 2ನೇ ತಾರೀಕಿನವರೆಗೂ ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಸಡಗರದ ಗಳಿಗೆ. ಹಾಗಾಗಿ ಮುಂದೆ ಗಮನಿಸ್ತಾ ಹೋಗುವ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ಜರುಗಿತು, ಯಾವ ರೀತಿಯಾಗಿ ಅಜೀರ್ಣವಾಗಿತ್ತು, ತದನಂತರವಾಗಿ ಜೀರ್ಣೋದ್ಧಾರವನ್ನು ಹೇಗೆ ಕೈಗೊಂಡ್ರು, ಬ್ರಹ್ಮ ಕಲಶೋತ್ಸವ ಯಾವ ರೀತಿಯಾಗಿ ಜರಗಲಿಕ್ಕಿದೆ ಎಲ್ಲವನ್ನು ಕೂಡ ಗಮನಿಸಲಿಕ್ಕಿದ್ದೇವೆ. ವಂದನೆಗಳು. ಮಾಹಿತಿಗೆ ವಂದನೆಗಳು. ಭಗವದ್ಭಕ್ತರೇ, ಶರವೂರದ ಪರಿಪೂರ್ಣದ ಕ್ಷೇತ್ರ ಪ್ರಕೃತಿದ ಮಧ್ಯೆಡು ಪರಿಶೋಪುರ ದೇವಿಯರನ್ನ ಅನುಗ್ರಹ ಆಪಿನಂಚಿನ ಕ್ಷೇತ್ರ ಪುರ್ಲುದ ಮೂರ್ತಿನ ಸೂಪಿನ ಮೂಲಕವಾದ ಗಂಗೆಲ ವಿದ್ಯಲ ಉದ್ದೇ ರೀತಿಯ ಕ್ಷೇತ್ರ ಯಜ್ಞ ರೀತಿಯ ಅನುಗ್ರಹ ಪಡೆಯೊಂದು ಸಮಾನ ರೂಪದ ಸೇವೆ ಪಡೆಯುವಂದಿಪ್ಪನಂಚಿನ ಪರಿಪೂರ್ಣದ ಕ್ಷೇತ್ರ. ಈ ಕ್ಷೇತ್ರ ಬ್ರಹ್ಮ ಕಲಶೋತ್ಸವ ಉಜ್ಜಯ ಒಂದೇ 25ನೇ ತಾರೀಕು ಹಿಡಿದು 2ನೇ ತಾರೀಕು ಮೊತ್ತ ನಡಪೆರಂದು ಅಂತಾದ ಈ ಕ್ಷೇತ್ರದ ಬ್ರಹ್ಮ ಕಲಶ ಅವನು ಅಂಡ ದುಂಬಾತ ಜೀರ್ಣೋದ್ಧಾರ ಪ್ರಕ್ರಿಯೆ ಆಗಿತ್ತು. ಅಂತಾದ ಜೀರ್ಣೋದ್ಧಾರ ಪ್ರಕ್ರಿಯೆ ಅವನು ಅಜೀರ್ಣಾ ವ್ಯವಸ್ಥೆ ವಾರಿ ತಿಳಿಸಿದ್ರು. ಎಂತ ಜೀರ್ಣೋದ್ಧಾರ ಪ್ರಕ್ರಿಯೆ ಮಂತಿರು ವಾರೀತಿದ ಜೀರ್ಣೋದ್ಧಾರ ಮಾತ ಆಂಡ್ ಆ ಮೂಲಕವಾದ ಭಗವದ್ ಭಕ್ತರು ವಾರೀತಿದ ಸಾಕಾರ ಮಂತಿರು ಬಂತಿನ ಪಾತ್ರನ ನಮಗ್ ಮಾತ್ರ ತಿಳಿಪಾರ್ಲಿರ. ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಯ ನಂತರ ಹೇಮಂತ್ ರೈ ಮನವಳಿಕೆ ಗೊತ್ತು, ಅದೊಟ್ಟಿಗೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಯ ನಂಚಿನ ರಾಧಾಕೃಷ್ಣ ರೈಕಲು ಪರಾರಿ ಗೊತ್ತು, ಅಂಚನೆ ಗಣೇಶ ರೈಕಲು, ಅಂಚನೆ ಪ್ರೀತಮ್ ದೇವಾಡಿಗರ ಮಾತೆರಲ್ಲ ಮೊಟ್ಟುಗುಲೇರ. ನಮಸ್ಕಾರ. ಬರೀ ಪುರ್ಲುದ ಕ್ಷೇತ್ರ ಪ್ರತಿ ಒಂದು ಕ್ಷಣಟ್ಲ ಹಿಡಿಯರು ಬಂದಾಗ ಪ್ರತಿಯೊರೆ ಭಕ್ತರೆಲ್ಲ ಸಂಪಾಯನೊಂದು ಪ್ರದೇಶ ಅದೊಟ್ಟಿಗೂ ಬರೀ ಪುರ್ಲುದ ಶಿಲಾಶಾಸನದ ಅಥವಾ ಈ ಒಂದು ಶಿಲೆದ ಮೂಲಕವಾದ ನಿರ್ಮಾಣ ಆಯ್ನ ಬರ್ಶೋಕದ ಕೆತ್ತನದ ಮೂಲಕವಾದ ಸೂರ್ಯರಿಪ್ಪನಂಚಿನ ಕ್ಷೇತ್ರ ಅಂದುಂಬಾದ ಹೊಂದಿದೆ ಬಣ್ಣ ಈತ ಮುಟ್ಟ ಎಡ್ಡೆ ತಂಪಾಯಿನ ಕ್ಷೇತ್ರ ಮಾತ್ರ ಹೊಂದಿತ್ತು. ನಾನು ತುಂಬಗೂ ಎಡ್ಡೆ ರೀತಿಯ ಕೆತ್ತನೆಲ್ಲ ಉಂಡು ಅವಳು ತೂಯರ ಮರಿ ಪೊರ್ಲುದ ಒಂದು ಕ್ಷೇತ್ರ ಉಂಡು ಬಂದಿನ ಪಾತ್ರೆಲ್ಲ ತೂಯರ ಸಾಧ್ಯ ಉಂಟು. ಒಂದು ಮಾತಾಡು ಅಂಡ ಜೀರ್ಣೋದ್ಧಾರ ಆವಿನ ಮೂಲಕ ಮಾತ ಆಯಿನಿ ನಮಕ್ ಮಾತ್ರ ತಿಳಿಯಿದೆ ಅಂಚಾದ ಅಜೀರ್ಣ ಎಂಚ ಜೀರ್ಣೋದ್ಧಾರ ಎಂಚ ಅಂದ್ರೆ ಭಗವದ್ ಭಕ್ತರು ದಾನಿಲು ವಾರಿತಿರು ಸಾಕಾರವಂತಿರು ಭಗವದ್ ಭಕ್ತರಿಗೆ ತೆರಿಪಾತ್ರು. ಮಾತರೆಗಳ ನಮಸ್ಕಾರ. ಕಡಬ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆದ ಕಡಬ ತಾಲೂಕು ಅಲಂಕಾರ ಗ್ರಾಮ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ಅಂತ ಪುಣ್ಯಕ್ಷೇತ್ರ. ಇತಿಹಾಸದ ಸಮಯ ಕೂಡ ಪಾಂಡವರಿನ ಕಾಲಾಗಿತ್ತಂತ ಇತಿಹಾಸ ಅಂತ ಪನೊಲಿ ಸುಮಾರು 5,000 ವರ್ಷದ ಇತಿಹಾಸ ಪನೊಲಿ. ಇತಿಹಾಸದ ಹೊಸ ಒಂದು ಶುರುಕಾದ ಸಮಗ್ರ ಜೀರ್ಣೋದ್ಧಾರ ಒಂದು ಈ ಒಂದು ಶುಭ ಸಂದರ್ಭ
ಮುಲ್ಪ ಇತ್ರ ಮೂಲ ವಿಗ್ರಹ ಮೂಲ ವಿಗ್ರಹ ಪ್ರತಿಯೊಂದಿಲ ಹೊಸತ್ತು ಶಿಲಾಮಯವಾದ ಗರ್ಭಗುಡಿ ಒಂದು ನಮಸ್ಕಾರ ಮಂಟಪ ಆದಿಪ್ಪು ಸುತ್ತುಪೌಳಿ ಶಿಲಾಮಯವಾದ ಅದರೊಟ್ಟಿಗೆ ವಿಶೇಷವಾದ ಏಕಶಿಲಾ ಧ್ವಜಸ್ತಂಭಲ ಒಂಜಿ ವಿಶೇಷ ದಕ್ಷಿಣ ಕನ್ನಡ ಮಸ್ತ್ ಕಡೆ ತಿಕ್ಕುಜೀರೆ ಐತಿಯಾರ ಪುಡು ಪುಡು ತಿಕ್ಕೊಂಡು ಅಂಚೆ ಕೆಲವೇ ಕಟ್ಟು ತಿಕ್ಕಂಚಿನ ವಿಶೇಷವಾಯಿನಂಚಿನ ಏಕಶಿಲಾ ಧ್ವಜಸ್ತಂಭಲ ಮುಲ್ಪ ಎತ್ತಂಚಿನ ಆಯ್ತ ಎದುರು ರಾಜಗೋಪುರ ಆದಿಪ್ಪು ಹೊಸತಾದ ಬರ್ಪಂಜಿ ಮಹಾದ್ವಾರ ಪಂಡ ಅವಲೊಂಜಿ ವಿಶೇಷವಾಯಿನಂಚಿ ಮಹಾದ್ವಾರ ದಯ ಪರಂತಲೆ ಪಂಡ ಸುಮಾರು ಒಂದು ಎತ್ತರ 52 ಅಡಿ ಎತ್ತರ ಬರ್ತದೆ ಅವನ ಮೂಲಕ ನಮ್ಮ ರಥೋತ್ಸವದ ಸಂದರ್ಭ ದೇವಸ್ಥಾನದ ಎದುರು ಭಾಗದಲ್ಲಿ ಭದ್ರಕಾಳಿ ಗುಡಿ ಉಂಟು ಭದ್ರಕಾಳಿ ಗುಡಿ ತಡೆ ಮುಟ್ಟ ರಥ ಪೋಪನಂಚಿನ ಒಂದು ವ್ಯವಸ್ಥೆ ಉಂಟು ಅಪ್ಪ ಈ ದ್ವಾರದ ಮೂಲಕ ರಥ ಪೋಪನೆ ಹಿಡ್ದಾರೆ ಆಯ್ತಾ ಅಡಿ ರಥದ ಅಡಿ ದ್ವಾರದ ಅಡಿಯ 40 ಫೀಟ್ ಇಪ್ಪನಂಚಿನ ಇನ್ನ ಎತ್ತರ ಸಾಧಾರಣ ಒಂದು 50-52 ಮೀಟರ್ ವಿಶೇಷವಾಗಿ ದ್ವಾರ ಅವೇ ತೊಟ್ಟು ಮಾಮಲ್ಲ ದ್ವಾರ ದ್ವಾರ ಸರಿ ಆಯ್ನ ದ್ವಾರ ತೂನಾಗ ಮನಲ್ಲಿ ದೇವಸ್ಥಾನ ಇಂತ ವಿಶೇಷವಾದ ದ್ವಾರ ತೂನಾಗನೇ ಗೊತ್ತಾಗ್ತದೆ ಅಂಚಿನ ಒಂದು ವಿಶೇಷವಾದ ದ್ವಾರ ಅವೇ ತೊಟ್ಟು ಬ್ರಹ್ಮರಥಲಾಪ ಸತ್ತೆ ವೈನೊಟ್ಟು ಒಂಜಿ ಹೂವಿನ ಪುಷ್ಪರಥ ಬರೋದು ಪಲ್ಲಕ್ಕಿ ಆದಿಪ್ಪು ಬೇತೆ ಬೇತೆ ಮಾತ ಒಂಜಿ ವಿಶೇಷವಾದ ರೀತಿಯಲ್ಲಿ ಸಮಗ್ರವಾದ ಜೀರ್ಣೋದ್ಧಾರ ಆಗುತ್ತೆ ಸುಮಾರು ಒಂಜಿ 10 ಕೋಟಿ ಬಜೆಟ್ ಅವೆಟ್ಲ ವಿಶೇಷವಾದ ಪಂಡ 2024 ಮೇಡ್ ನಮ್ಮ ಶಿಲಾನ್ಯಾಸ ಮಲ್ತನ 2 ವರ್ಷ ಆತು 2026 ಮೇಗ್ 2 ವರ್ಷ ಆಪ್ ಏನೋ 1.5 ವರ್ಷ ಕರಿದಾನೆ 2 ವರ್ಷದ ಉಲಾಯಿಡಿ ಒಂಜಿ ಈತು ಮಲ್ಲ ಒಂಜಿ ದೇವಸ್ಥಾನ ಊರ್ದ ಭಕ್ತರು ದೇವರನ್ನ ಅನುಗ್ರಹ ದೇವರನ್ನ ಅನುಗ್ರಹ ದಾಯ ಬಂದ ನಮ್ಮ ಏಕಶಿಲಾ ಧ್ವಜಸ್ತಂಭ ಆ ಧ್ವಜಸ್ತಂಭ ಮೂಲ ಉತ್ಸವನ ಸಂದರ್ಭ ಆತ ರಡ್ಡು ಕ್ರೇನ್ ಸಾಧಾರಣ 22 ಟನ್ ಭಾರತ ಒಂದು ರಡ್ಡು ಕ್ರೇನ್ ಬರ್ತದೆ ಉಂಟದನಾಗ ಆನಿ ತಂತ್ರಿಲು ಬಂತೇನೆ ಬಣ್ಣ ದೇವರನ್ನ ಅನುಗ್ರಹ ಸಂಪೂರ್ಣ ಉಂಡು ಅಂತ ಸಾಕ್ಷಿ ದಾಲವಜಿ ವಿಘ್ನ ನಿರ್ವಿಘ್ನವಾದ ಒಂದು ಕೆಲಸ ಬಟ್ ದೇವರನ್ನ ಅನುಗ್ರಹ ಪ್ರತಿಯೊಂದು ಸ್ಟೆಪ್ ಇಡ್ಲಿಕ್ಕೆ ಧಾರಣೆ ಇತ್ತು ನನಗೆ ಬ್ರಹ್ಮಗಳ ಜೀರ್ಣೋದ್ಧಾರ ಮಾಡ್ತಾರೆ ಪಿದಾಡ್ನಂಚಿನ ಸಂದರ್ಭ ಒಂದು ಈತು ಮಲ್ಲ 10 ಕೋಟಿ ಬಜೆಟ್ ಪಿದಾಡ್ನಾಗ ಎಂಕ್ಲೆಗೆ ಅವು ಎಂಚ ಕಲೆಕ್ಷನ್ ಮಾಡ್ಕೊಳ್ಳಿ ಒತ್ತು ಬರುವ ವರ್ಷಂಚಿನ ನಿಜ್ಜಿನ ದೇವರ ಅನುಗ್ರಹ ಇಟ್ನ ಬಂತ ನಾವ್ ನಂಬಿಕೆ ಪಿದಾಡ್ನಾಗ ಆ ನಂಬಿಕೆ ಪಿದಾಡ್ದಾಗ ಪ್ರತಿ ಒಂದು ಹಂತ ಇಡ್ಲಿ ಕೆಲಸ ಒಂದಿರ್ತದೆ ದುಡ್ಡದ ಸಮಸ್ಯೆ ಒಂದಕ್ಕೆ ಅದೇ ಒಂದು ಅನುಗ್ರಹ ಉಂಟು ಅಂಚ ಊರದ ದಾನಿಯಲ್ಲಿ ಪರ ಊರದ ದಾನಿಯಲ್ಲಿ ಮಾತಾಡ್ಲಿಕ್ಕೆ ಸಹಕಾರ ಕೊಡ್ತೀನಿ ಇದು ದುಂಬು ಈ ಕ್ಷೇತ್ರ ಇಂಚೆತ್ತು ಈ ಜೀರ್ಣೋದ್ಧಾರ ಸಂಪೂರ್ಣ ಆಗಿತ್ತು ದುಂಬು ಇಂಚೆತ್ತು ಅವೇ ದುಂಬು ಶಿಲಾಮಯ ಆದಿಜ ನಮ್ಮ ಕಾಂಕ್ರೀಟ್ ಅವಳು ಸುಮಾರು ಇತಿಹಾಸದ ದುಂಬು ತೋಣದಾಂಡು ದುಂಬು ಮುಳಿತ ಮಾಡಿತ್ತು ನಂಚಿನ ಮುಳಿತ ಮಾಡಿ ಒಂಜಿ ಪಂಡ ನಕ್ಲಿಕ್ಕೆ ಏನೇನು ಒಂಜಿ ಎಪ್ಪನ ಒಂಜಿ ಕೊತ್ತದ ಸಂದರ್ಭ ಇದ್ರ ಬುಕ್ಕ ಮಾಡಿದ ಒಂಜಿ ದುರಸ್ತಿ ಆದ ಬುಕ್ಕ ತಾಮ್ರದ ಮೇಲ್ಚಾವಣಿ ಪುರ ನಂಚಿನ ಅಂಚಿನ ಒಂದು ಪಂಡ ಇತ್ತು ತೂಣದಾಂಡ ಇತ್ತು ಕಂಪ್ಲೀಟ್ ವ್ಯವಸ್ಥೆಯನ್ನು ತೂಣದಾಂಡ ತುಂಬ ಇತ್ತಿನ ಪರಿಕಲ್ಪನೆ ಕಂಪ್ಲೀಟ್ ಒಂದು ಹೊಸತಾದೇ ಉಂಟು ಶಿಲಾಮಯ ವ್ಯವಸ್ಥೆಯಲ್ಲಿ ఎందుకు మాత్రం దానిలో సహకారం అగత్యం 10 కోటి వెచ్చవన్న ఊరు దాఖలు ಹೊರ ಊರು ದಾಖಲಿನ ಸಹಕಾರ ಅನ್ಕೊಂಡು ದಾನಿಲ್ ನೆನಪು ಅನ್ಕೊಂಡು ಭಾರಿ ಮಲ್ಲ ದಾನಿಲ ವೆಚ್ಚ ಬಂದ ದೇವಿನ ಪ್ರೇರಣೆಡೆ ಆ ದಾನಿಲ ಕೊಡ್ತೇವೆ ನಮ್ಮ ಎದುರು ಮುಲ್ಪ ತೋಜದಿತ್ತಿನ ಗರ್ಭಗುಡಿ ಸುಮಾರು 1 ಕೋಟಿ ಇದು ಮಿತ್ ಜಾಸ್ತಿ ಖರ್ಚು ಆ ಗರ್ಭಗುಡಿ ಅವೇನು ಒರಿಯ ಬಣ್ಣ ಐಕ್ಯ ಏತು ವೆಚ್ಚ ಆಪಣ ಬಣ್ಣ ಗರ್ಭಗುಡಿಯನ್ನ ಲೆಕ್ಕ ಅಡಿಪಾಡಿಂದ ಗರ್ಭಗುಡಿ ಕೇತು ವೆಚ್ಚ ಆಪಣ ವೇತ್ ವೆಚ್ಚ ಯಾನು ಕೊಡ್ತಾ ಉಂಟು ನಂಗೆ ದಾನಿ ನಮ್ಮ ಊರು ದಾರಿ ಆದ್ರೆ ಪಂಡ ಪೂರ ಬುಡ್ದೇನ ಪುದರ್ಲ ನೋಡ್ತಾರೆ ಅಂಚಿನ ವಿಶೇಷವಾದ ದಾನಿ ಇದು ಕೊಡ್ತೇವೆ ನಮಸ್ಕಾರ ಮಂಟಪದ ಪೂರ್ತಿ ವೆಚ್ಚ ಜ್ಞಾನ ಅಂತ ಕೊಡೋರಿ ದಾನಿ ಕೊಡ್ತೇವೆ ಅಂಚ ರಾಜಗೋಪುರದ ವ್ಯವಸ್ಥೆನ ಒಂಜಿ ಪಂಗಡ ಸಮುದಾಯದ ಮಾಡ್ತೇವೆ ಮುಲ್ಪ ಕಲ್ಲಾಚಿನ ವ್ಯವಸ್ಥೆ ಆಗಿತ್ತು ಅವನೊಂಜಿ ಕೆಲವದಕ್ಕೆ ಈ ಮುಲ್ಪ ನಮ್ಮ ಸುತ್ತುಬೌಳಿ ಗ್ರಾನೈಟ್ ಪಾಡುದಿಲ್ಲ ಗ್ರಾನೈಟ್ ಪಾಡಿನ ವ್ಯವಸ್ಥೆನೆ ನಮ್ಮ ಊರದ ಪಂಜನಕ್ಲು ಪೂರ ಸೇರ್ದು ಅವು ದೇವಸ್ಥಾನ ಹೊರೆಯಾರಲ್ಲಿ ಇಲ್ಲಡೆ ಹೋದ ಕಲೆಕ್ಟ್ ಬಂದು ಅವ್ಯಕ್ತಿ ಸಂಗ್ರಾಮ ಸುಮಾರು 16 ಲಕ್ಷ ರೂಪಾಯಿ ಮುಂತವ್ರ ಪಂಜನಕ್ಲು ಹೋದ ಸಂಗ್ರಾಮ ಧ್ವಜಸ್ತಂಭದ ದಾನಿಯಲ್ಲಿ ಸ್ವಲ್ಪ ನಗರಿ ಕುಟುಂಬದ ನಕ್ಲು ಧ್ವಜಸ್ತಂಭದ ಪೂರ್ತಿಯನ್ನು ಗರ್ಭವಡಿಕೆ ದ್ವಾರಕ್ಕೆ ಬಳ್ಳಿ ಮುಚ್ಚಿನ ಅಂತ ಬೇತೆ ಪುಷ್ಪರಥ ದೇವಾಡಿಗ ಸಮುದಾಯದಲ್ಲಿ ಪುಷ್ಪರಥದ ವ್ಯವಸ್ಥೆ ಕಂಡ ಆ ಸಮುದಾಯದಲ್ಲಿ ಜಾತಿ ಮಾತ್ರ ದೇವಸ್ಥಾನ ಹೊರೆಯರ ವಿಭಾಗ ಬ್ರಹ್ಮರಥ ನಮ್ಮ ತೀರ್ಥಭಾವಿದ ವ್ಯವಸ್ಥೆನ ಒಂಜಿ ಊರಿ ಮತ್ತು ನಮ್ಮ ಮುಲ್ಪ ಪರ್ಪನ ನೀರಿದ ವ್ಯವಸ್ಥೆ ಗುಹೆಯನ್ನು ಬಣ್ಣ ಪ್ರತಿಯೊಂದು ಲೆಂಚ ಬಣ್ಣ ದೇವಸ್ಥಾನ ಉಪಗ್ರಹರಲ್ಲಿ ಒಂದು ಬ್ರಹ್ಮರಥ ಅಲ್ಲ ಬೆಂಗಳೂರದ ಒಂಜಿ ತಂಡ ಸುಮಾರು 50-60 ಲಕ್ಷ ಇದು ಜಾಸ್ತಿ ಆಡ್ಲಿ ಕೆತ್ತನೆಲ್ಲ ಪುರಾಣ ಪೂರ್ತಿ ವ್ಯವಸ್ಥೆನ
ಮಲ್ಪೆ. ಈಗ ದುಂಬ ರಥ ಇತ್ತನ ದುಂಬರಥ ಇತ್ತು, ಬ್ರಹ್ಮರಥನೇ ಇತ್ತು. ಬ್ರಹ್ಮರಥನ ಇತ್ತು. ಅವಲ ಹೊಸತಾದೆ ಹೊಸತಾದೆ ಬ್ರಹ್ಮರಥ ಪೂರ ಹೊಸತನ ಅವಲ ಅವಡು ಅಂತ ಪುಷ್ಪರಥ ಇತ್ತನ ದುಂಬು ಪುಷ್ಪರಥ ಇದ್ದ ಇದ್ದ ದುಂಬದ ಕಾಲ ಅಡಿತನ ಅನ್ಕೊಂತ ಉಂಟು. ಮತ್ತೆ ಸದ್ಯದ ಪುಷ್ಪರಥ ಇದ್ದ ನಾವು ಒಂದು ಹೊಸತಾದೆ ಬರೋದಿಲ್ಲ ಮತ್ತೆ ದಾನಿಲ ಊರ್ದ ಕಳತಂದ್ರೆ ಪರ ಊರ್ದ ದಾನಿಲ್ಲ ಬಾರಿ ಸಹಕಾರ ಕೊಡ್ತಾರೆ. ನಮ್ಮ ಬ್ರಹ್ಮ ಕಲಶದ ಗೌರವಾಧ್ಯಕ್ಷರಾದ ಡಾಕ್ಟರ್ ತೇಳೂರು ಕನ್ಯಾನ ಸದಾಶಿವ ಶೆಟ್ಟಿ ಆರು ಒಂಜಿ ಗೌರವಾಧ್ಯಕ್ಷರಾದ ಒತ್ತಡವೇ ಒಂಜಿ ಬಾರಿ ಒಂಜಿ ಮಲ್ಲ ಯೋಗ ಬಗ್ಗೆ ಸಹಕಾರ ದಾದ ಬಣ್ಣ ಮುಂಬೈ ಪುರ ಕಲೆಕ್ಷನ್ ಪೋನಾಗ ಆರು ಒಟ್ಟು ಉಲ್ಲೇರು ಬಣ್ಣದ ದುಡ್ಡು ವರ್ಣ ಆರ್ನ ಕುದಾರು ಬಣ್ಣದ ಆರು ಎಂಕ್ಲೊಟ್ಟು ಉಲ್ಲೇರು ಬಣ್ಣ ಆರೇ ಉಲ್ಲೇರು ಒಂದೊಂಜಿ ಮಲ್ಲ ವ್ಯವಸ್ಥೆ ಆದಿತ್ತು ಸಹಕಾರ ಮನ್ಕೊಡುವಂತ ಮುಂಬೈ ಮಸ್ತ್ ಜನ ಸಹಕಾರ ಕೊಡ್ತೇವೆ. ಬೊಕ್ಕ ಪುಣೆ ಮಸ್ತ್ ಜನ ಸಹಕಾರ ಕೊಡ್ತೇವೆ. ನಮ್ಮ ಮುಂಬೈ ಪುಣೆ ನಮ್ಮ ಮುಲ್ಕ ಕ್ಷೇತ್ರ ನಮ್ಮ ಬಾಂಬೆ ಪೋನ ಮಲ್ಪ ನಮ್ಮ ಜಯಪ್ರಕಾಶ್ ಕ್ಷೇತ್ರ ನಮ್ಮ ಊರ್ದಾರ ಮುಂಬೈ ಅಡೆ ಪೋನ ಪೂರ್ತಿ ವ್ಯವಸ್ಥೆ ಆರು ಮಾಡ್ತೇವೆ. ಪುಣೆಗೆ ಪೋನಾಗ ಶಿವರಾಮ್ ರೈಕಲದಲ್ಲೇರು ಆರು ಪೂರ್ತಿ ನಮ್ಮ ದುಂಬದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಕಮಲಾಕ್ಷ ರೈಕಲ್ ಮರ್ಮೆ ಆರು ಪುಣೆದಲ್ಲೇರು ಅಡೆ ಪೋನಾಗ ಅಲ್ಪ ಪೂರ್ತಿ ವ್ಯವಸ್ಥೆನ ಆರು ಮಾಡ್ತೇವೆ. ಅವು ಎಂಕ್ಲೇದಾದ ಪಂಡ ಬಾರಿ ಸಹಕಾರ ಉಂಟು ದಾನಿಲ್ ನಡೆಯಲ್ಲ ಎತ್ತೋಪನ ಆದಿಪ್ಪು ಎಂಕ್ಲೆ ಪೋನಾಗ ಒಂದು ಉಂತನ ವ್ಯವಸ್ಥೆ ಎಲ್ಲ ಆದಿಪ್ಪು ಪೂರ ಪಂಡ ಪ್ರತಿಯವರೆಲ್ಲ ಪ್ರತಿಯೊಂದು ಹಂತ ಎಲ್ಲ ಸಹಕಾರ ಮಾಡ್ಕೊಂಡು ಊರ್ದಕ್ಕೆಲ್ಲ ವ್ಯವಸ್ಥೆಯಲ್ಲಿ ತೋಡುದಾಗ ಪ್ರತಿದಿನ ಶ್ರಮದಾನ ಒಂದು ಶ್ರಮದಾನ ನಮ್ಮ ಗ್ರೂಪ್ ಮೆಸೇಜ್ ಮಾಡ್ನ ಮತ್ತೆ ಕೋಡೆ 200 ಜನ ಇರ್ತಾರೆ ಶ್ರಮದಾನ ಅಲ್ಪ ಕೆಲಸ ಇದ್ದಿನ ಎಂಕ್ಲಿಗೆ ಇಲ್ಲಲ್ಲ ದೇವಸ್ಥಾನ ಒಂದು ಸಂದರ್ಭ ಮಾಡಿ ಜೋಡಿಸ ನೋಡು ದೇವಸ್ಥಾನ ಅಡಿಕೊಡು ಕೆಲಸ ಎಲ್ಲ ಉಂಡು ಆತ ವ್ಯವಸ್ಥೆ ಎಲ್ಲ ಕೆಲಸ ಆಪನ ಅವಶ್ಯಕತೆ ಇರ್ತಿಲ್ಲ ಎಂಕ್ಲಿಗೆ 25 ಜನ ಬರ್ತಾರೆ ಒಂದ್ ಎಡ್ಡೆ ಕೆಲಸ ನೆನಪನಾಗ ಅಲ್ಪ 100 ಜನ ಬರ್ತಾರೆ ಅವು ದೇವಿನ ಪ್ರೇರಣೆ ಅಂತ ಖಂಡಿತವಾದ. ಈ ಒಂದು ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರ ಅಭಿನಂದಲ ಅದು ಸುಲಭದ ಬಂಡ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಆಗ್ಬೇಕ ಒರ್ಲುಡು ಜೀರ್ಣೋದ್ಧಾರ ಆಂಡು ಬಂತ ಬ್ರಹ್ಮಕಲಶ ಮೇಡು ಪರಡಾಪಡು ಭಾರಿ ಶೋಕಡ ಆಂಡು ಬಂಕಿನಂಚಿನ ಪಾತ್ರಲ್ಲ ಕ್ಷಣ ನಡಿ ಬರ್ಬಿಡ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರನ್ನು ಹೇಮಂತರ ದಿಸೋಣ್ಣಗ ವಾರಿತ್ಯದ ಧೈರ್ಯ ಇತ್ತನು ವಾರಿತ್ಯದ ಭಯ ಇತ್ತನು ಅದನ್ನ ಬಗ್ಗೆ ಪರೋಡಾಪನೆ ವಿಶೇಷವಾದ ಒಂಜಿ ಸಂದರ್ಭ ಮೊನ್ನೆ ಮುಲ್ಪದಲ್ಲಿ ಮನವಳಿಕೆ ಗುತ್ತು ಅಂತ ಫ್ಯಾಮಿಲಿ ಮುಲ್ಪ ಸಂಬಂಧಪಟ್ಟ ಗುತ್ತದ ಮನೆ ತನ್ನಡ ಒಂಜಿ ಸಂಬಂಧ ಪ್ರಧಾನವಾದ ಗುತ್ತು ಮನವಳಿಕೆ ಮುಲ್ಪ ದೇವರು ಪೇಟ ಸವಾರಿ ಪೋನಾಗ ಕಟ್ಟೆ ಪೂಜೆ ಆಪ್ನೆ ಪ್ರಥಮವಾದ ಕಟ್ಟೆ ಪೂಜೆ ಆಪ್ನೆ ಮನವಳಿಕೆ ಗುತ್ತದ ಕಟ್ಟೆ ಅವು ಮೂಲೆ ರಸ ಬೀದಿದಲ್ಲ ಅಂಚ ಮೂಲು ಜಾತ್ರೆ ಅನ್ನಾಗಲ್ಲ ಮತ್ತೆ ಅರ್ಚಕೆರೆ ಪೋದಾಡೆಗೆ ಒಂದು ಆಮಂತ್ರಣ ಪತ್ರಿಕೆ ಕೊರ್ಪುನಂಚಿನ ವ್ಯವಸ್ಥೆ ಎಲ್ಲ ಉಂಟು ಪ್ರಧಾನ ಗುತ್ತದ ಮುಲ್ಪದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಗೋಪಾಲಕೃಷ್ಣ ಪಟೇಲ್ ಒಂದು ದಿನ ಈ ಒಂದು ಪ್ರಸ್ತಾಪ ಜೀರ್ಣೋದ್ಧಾರ ಸಂದರ್ಭ ಎಂಗ್ಲ ಮಾತೆಲ್ಲ ಸೇರಿದು ಜೀರ್ಣೋದ್ಧಾರದ ಅಧ್ಯಕ್ಷ ನೀರಾವಡು ಅಂತ ನಂಗೆ ಅಭಿಪ್ರಾಯ ಉಂಟು ನೀರು ಎಂಗ್ಲೊಟ್ಟು ಬರೋಡು ಅಂತ ಬಂದೆ ಅವನಿಗೆ ಸಂದರ್ಭ ಎಂತ ಬಂಡೆ ಪಂಡೆಲ್ಲ ಕೆಲವು ಸರ್ತಿ ಪಂತೆ ಈ ನೇಡ್ದು ದುಂಬಲ ಈ ದೇವಸ್ಥಾನದ ಸಮಿತಿ ಕೊಡುವಂತ ಆಕಾಂಕ್ಷೆ ಇರ್ತಾನೆ ಇತ್ತು ದೇವರ ನಂಗೆ ಭಕ್ತ ಅದು ಭಕ್ತದ ಒಂಜ ಭಕ್ತಿ ಹಿಡಿತಾನೆ ಇರ್ತಾನೆ ಅವನ್ ಸಮಿತಿ ಹಿಡಿಪೋಡು ಸಮಿತಿ ಇರ್ತದ ಮೂಲಕ ಒಂದು ಅನ್ಕೊಡುವಂತ ಒಂದು ವಿಶೇಷವಾದ ಯೋಗ ಇತಿಹಾಸದ ಪ್ರಥಮ ಬಾರಿ ಜೀರ್ಣೋದ್ಧಾರ ಅಪ್ಪನ ಸಂದರ್ಭ ಈ ಒಂದು ಅವಕಾಶ ತಿಕ್ಕ ಅವೊಂದು ದೇವಿನ ಪ್ರೇರಣೆ ಅಂತ 5 ಬುಕ್ವರ ಮಾಣಿಲಾಗ ಹೋಯ್ತು ಮಾಣಿಲ ಸ್ವಾಮಿ ಲಿಂಚನೆ ಉದಾನ ಇಂಚ ಬಂಡೆ ಈರು ಇಡೆಗೆ ಬೋರ್ಡು ಒಂದು ಬರ್ತನಾರ ದೇವಿನ ಪ್ರೇರಣೆ ಇಡೆ ಬರ್ತದೆ ಜೀರ್ಣೋದ್ಧಾರ ಅಧ್ಯಕ್ಷರಾಗ್ತಾನೆ ಅಂತ ಅವಳ ಅರಿದತ್ ತೂನ ಇಂಚ ಪಂಡೆ ಒಂಜಿ ಯೋಗ ಯಾನಿಂಚ ಪಂಡೆಂಡ ಒಂಜಿ ಪೂರ್ವ ಜನ್ಮದ ಒಂಜಿ ಸುಖತ ಬೊಕ್ಕ ಮನವಳಿಕೆ ಗೊತ್ತು ಮನೆತನಗಳ ತಿಕ್ಕನ ಗೌರವ ನಾನು ಊರುಡು ಬೆಂಗಳೂರು ಮೂಲಕ ದುಂಬ ಎನ್ನ ಕಾಲೇಜ್ ಮಾಡ್ತಿದ್ದೆ ಯೂನಿವರ್ಸಿಟಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿದ್ದೆ ಮಹೀಂದ್ರ ಕಂಪನಿ ಬೇತೆ ಬೇತೆ ಕಡೆ ಇತ್ತು ಚೆನ್ನೈ ಇಡುತ್ತೆ ಹಿಮಾಚಲ್ ಪ್ರದೇಶ ಇತ್ತೆ ಗೋವಾ ಇಡುತ್ತೆ ಬೇತೆ ಬೇತೆ ಕಡೆ ಇರ್ತದೆ ಅವ್ರದ್ದು ಬೆಂಗಳೂರು ಸೆಟ್ಲ್ ಆದಲ್ಲ ಬೆಂಗಳೂರು ನಂಚಿನ ಉದ್ಯಮ ಮಾಡಲ್ಲ ಅಂತ ಒಂದು ಈ ಒಂದು ಅವಕಾಶ ಬಂದ ಒಂದು ನಮ್ಗೆ ಮಾತಾ ಟೈಮ್ ಸಿಕ್ಕಂದಿಪ್ಪ ಅವಕಾಶ ಬಂತ ಸಂತೋಷ ಹೋಗ್ತಂದು ಊರ್ದಾಕ್ಲ ಸಹಕಾರ ಎಡ್ಡೆ ರೀತಿ ಕೆಲಸ ಆವೊಂದು ಅಂತ ನಾವು ಸಂತೃಪ್ತಿ ಆ ಸಮಯ ದೊಡ್ಡ ಸಮಯ ಮಕ್ಕಳು ಮಾತ್ರ ಒಗ್ಗಟ್ಟು ಮಾಡ್ತಿದ್ದೆ ವ್ಯವಸ್ಥಾಪನಾ ಸಮಿತಿಲ ಜೀರ್ಣೋದ್ಧಾರ ಸಮಿತಿಲ ಒಟ್ಟೊಟ್ಟಿಗೆ ಇತ್ತನ್ನ ಮಾತ್ರ ಮಾತಲೆಡ್ಡ ಸಾಧ್ಯ ಅಂದ ಆ ಒಟ್ಟಾಯಿನಂಚಿನ ಸಂದರ್ಭ ಬೇಕು ಅಕ್ಲ ನಿಕ್ಲ ಒಂದು ಎಡ್ಡ ರೀತಿಯ ಮಲ್ತಿನಂಚಿನ ಬೇಲೆದ ಸಂದರ್ಭ ಬೇಕು ಏನು ಬಂದಿನ ಅಂತ ಅವು ಮುಕ್ತ ಇನ್ನೊಂದು ವಿಶೇಷವಾದ ಪನೋಡದ ಒಂದೇ ವಾಕ್ಯ ಪನೋಡದ ರಾಜಕೀಯ ಇಜ್ಜಲ್ಲ ನನ್ನ ಮಸ್ತ್ ದೇವಸ್ಥಾನ ಅಂತ ಒಂದು ಎಂಡೋಮೆಂಟ್ ಎ ಗ್ರೇಡ್ ದೇವಸ್ಥಾನ ಮೂಲ ಕಡಬ ತಾಲೂಕು ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟು ಒಂದು ಎ ಗ್ರೇಡ್ ದೇವಸ್ಥಾನ ಒಂದಿತ್ತು ನಾವು ಇತ್ತ ಪೆರುವಾಜೆಗಳ ಎ ಗ್ರೇಡ್ ದೇವಸ್ಥಾನ ಅಂತ ಒಂದು ಭಾರಿ ಪ್ರಾಮುಖ್ಯತೆ ದೇವಸ್ಥಾನ ಆಂಡಲ ಮೂಲ ಒವೇ ರೀತಿಯ ರಾಜಕೀಯ ಪ್ರತಿಯವರಿಲ್ಲ
ಪ್ರತಿಯೊಂದು ಒಟ್ಟು ಸೇರಿ ಆಯ್ತಾ ವ್ಯವಸ್ಥಾಪನಾ ಸಮಿತಿ ಆಗಿತ್ತು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿತ್ತು ಶ್ರೀಯುತ ಸುಬ್ರಹ್ಮಣ್ಯ ರಾವ್ ನಗ್ರಿ ಆಗಿತ್ತು, ಅಂದ್ರೆ ನಮ್ಮ ಗೋಪಾಲಕೃಷ್ಣ ಪಡ್ಡಿಲೇರಾದಿತ್ತು, ಅಥವಾ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಇತ್ತಾಯ ನೆಂಚಿನ ಬ್ರಹ್ಮಕಲಶೋತ್ಸವ ಸಮಿತಿ ನೆಕ್ಕಲು ಮಾತೆರ್ಲ ಒಟ್ಟು ಸೇರಿದು ಪಂಡ ಬೇತೆ ಓಲ ಒಂದಿದ್ದು ಮುಲ್ಪ ರಾಜಕೀಯ ಅವಡು ಜಾತಿ ಅವಡು ಇಂಚಿನ ಪೂರ ನಮ್ಮ ಬತ್ತಿ ಬುಕ್ಕ ದೇವರನ್ನ ಭಕ್ತರು ದೇವರಿಗೆ ಏರು ಕೈತಲ್ಲ ಅಕ್ಲು ಬಡ ನಮಕ್ ಕೈತಲ್ಲ ಪಂಚ ಉದ್ದೇಶ ಮಂತ್ ನಾವೊಂದು ವಿಶೇಷಣೆ ಇಟ್ಟು ಪ್ರತಿಯೊರಿಲ್ಲ ಪಂಡ ಕೆಲಸ ಈತ ವೇಗ ಆದವಡ ನೀರೇ ಪಂಡೈತೆ ನೀರ್ನ ಜನ ಮುನ್ನ ಜನ ಬರೋ ಕೆಲಸ ಆ ರೀತಿ ತೊಡಗಿಸ ಒಂದಿರುವಂತ ಅವೇ ಒಂದು ಇದಾಡ ನಂಚದ ದೇವಿನ ಕ್ಷೇತ್ರ ಇದೆ ಬಣ್ಣ ಪ್ರತಿಯೊರಿಲ್ಲ ಬೇತ ಪೂರ ವಿಚಾರ ಬಿಡ್ತು ದೇವಿನ ಕ್ಷೇತ್ರ ದೇವಿನ ಭಕ್ತರು ಬಂತ ಉದ್ದೇಶ ಬರ್ತದೆ ಮಾತಿರ್ಲ ಒಂದು ಭಾರಿ ಒಂದು ಕೊರಲದ ಸಹಕಾರ ಒಂದೊಂದು ಆ ಒಂದೊಂದು ಖಂಡಿತವಾದ 2 ವರ್ಷದ ಉಲಾಯಿ ಸಂಪೂರ್ಣ ಜೀರ್ಣೋದ್ಧಾರ ಬಂದ ಮುಲ್ತೆರ್ನ ಭಕ್ತರಿಪ್ಪು ಅದೊಟ್ಟಿಗೆ ಮಹಾದಾನಿಲಿಪ್ಪು ಆ ರೀತಿ ಸಾಕಾರ ಮಂತಿರನ್ ತೋರ್ಲಿ ದಯವಂಡ ಪ್ರತಿ ಒಂದು ದೇವಸ್ಥಾನ ಬ್ರಹ್ಮಕಲಶ ಆಡುಂಡ ಅವೇತೋ ವರ್ಷದ ಆಗುಣ ಅಥವಾ ಒಂದು ಅಲ್ಪ ಪ್ರಮಾಣದ ಜೀರ್ಣೋದ್ಧಾರ ಆಪಿನ ಮೂಲಕ ಆಪುಣ ಅಂದ್ರೆ ಸಂಪೂರ್ಣ ಜೀರ್ಣೋದ್ಧಾರ ಗರ್ಭಗುಡಿ ಹಿಡಿದು ಪತ್ತದು ರಾಜಗೋಪುರ ಮಹದ್ವಾರ ಮುಟ್ಟಲ ಸಂಪೂರ್ಣ ಜೀರ್ಣೋದ್ಧಾರ ಆತನ ಆ ಜೀರ್ಣೋದ್ಧಾರ 2 ವರ್ಷದ ಉಲಯ ಮಲ್ತೇರು ಪಂಡ ಖಂಡಿತವಾದ ಒಂದು ವಿಶೇಷದ ಸಂಗತಿ ಅಂಚಾದ ಭಗವದ್ ಭಕ್ತರಿಗೂ 25 ಹಿಡಿದು 2ನೇ ತಾರೀಕು ಮುಟ್ಟ ಬ್ರಹ್ಮಕಲಶೋತ್ಸವದ ಉಜ್ಜಯ ಮಾತಾಡಿದ ಭಗವದ್ ಭಕ್ತರಿಗೆ ವಿಶೇಷವಾಯಿನಂತೆ ಲೆಪ್ಪು ಅವು ಅವು ಅವಳು ದೊಡ್ಡ ಮಂದಿ ವಿಚಾರ ನಮ್ಮ ಮೂಲ ಬಣ್ಣಗ ರಥ ಬೀದಿದ ವ್ಯವಸ್ಥೆಯನ್ನ ತೆಗಿಯಾರು ರಥ ನಮ್ಮ ಮಾನ್ಯ ಸಂಸದರು ಶ್ರೀಯುತ ಬ್ರಿಜೇಶ್ ಆರೆಲ್ಲ ಇಂಚ ಅವರ ತಿಕ್ಕಡಲ್ಲ ಬಂಡಿ ದೇವಸ್ಥಾನಕ್ಕೆ ಆಪರ ಒಂಜಿ ಸಹಕಾರ ಕೊರಡು ಎಲ್ಲ ನಿಕ್ಲೊಟ್ಟು ಗುಲ್ಲೆ ಬಂಡು ನಮ್ಮ MLA ಎಲ್ಲ ಕುಮಾರಿ ಭಾಗೀರಥಿ ಮಗಳೆಲ್ಲ ಒಟ್ಟುಗಾದ ನಮಕ್ ರಥ ಬೀದಿದ ವ್ಯವಸ್ಥೆಯನ್ನ ಮಂತ ಕೊರಡು ಅವುಲ ಒಂದು ನಂಗೆ ಉದ್ಯಮಿಯನ್ನ ಶಶಿಕಿರಣ್ ಶೆಟ್ಟಿ ಸುಮಾರು ಎಂಕ್ಲೆ 6 ಖಾಲಿ ಹೋದ ಸಹಕಾರ ಮಂತ್ಕೊಡೋದು ಕೇರ್ನೆ ಸುಮಾರು 10 ಲಕ್ಷ ಇಡೇ ಬತ್ನೆಲ್ಲ ಇದ್ದಾರೆ ಬಣ್ಣ ದೇವರನ್ನ ನೆಕ್ಕ ಕೊಡು ಬಂದ ನಂಚಿನ ಮಸ್ತ್ ಸಹಕಾರ ಒಂದು ಅವೆ ಅಂಚಾದು ಇತ್ತೆ ಅವಿನ ಈ ಸಂದರ್ಭ ಪೂರ ಜೀರ್ಣೋದ್ಧಾರ ಆದ್ ಒಂದು ಸಮಗ್ರ ಜೀರ್ಣೋದ್ಧಾರ ಆದ ಬ್ರಹ್ಮಕಲಶ ನಂಚಿನ ಈ ಒಂದು ಸುಸಂದರ್ಭ ಈ ಒಂದು ಸಂದರ್ಭದಲ್ಲಿ ಮಾರ್ಚ್ 25 ಹಿಡಿದು ಏಪ್ರಿಲ್ 2 ತಾರೀಕು ಮುಟ್ಟ ಭಾರಿ ವಿಜೃಂಭಣೆ ಆದ ಬ್ರಹ್ಮಕಲಶೋತ್ಸವ ನಡಪೇರುಂಡು ಐಡ್ದು ಬೊಕ್ಕ ನಮ್ಮ ವರ್ಷಾವಧಿ ಜಾತ್ರೆ ನಡಪೇರುಂಡು ಮಾರ್ಚ್ 3 ಹಿಡಿದು ಏಪ್ರಿಲ್ 3 ಹಿಡಿದು ಏಪ್ರಿಲ್ 13 ಮುಟ್ಟ ವಿಜೃಂಭಣೆ ಜಾತ್ರೋತ್ಸವ ನಡಪೇರುಂಡು ಸುಮಾರು ಒಂದು 14-20 ದಿನದ ಕಾರ್ಯಕ್ರಮ ಒಂದು ಈ ಬ್ರಹ್ಮಕಲಶ ಸಂದರ್ಭನೆ ಅಂಚನೆ ಜಾತ್ರೋತ್ಸವ ಸಂದರ್ಭ ಮಾತೆರ್ಲ ಊರದ ಪರ ಊರದ ಭಕ್ತರು ಮಾತೆರ್ಲ ಬರಡು ನಮ್ಮೊಟ್ಟಿಗೂ ಸಹಕಾರ ಮನ್ಪೋಡು ಮಾತ ತನುಮನ ದನದ ಸಹಕಾರ ಕೊಡು ಎಂಟ್ಲೊಟ್ಟಿಗೆ ಇರ್ತದೆ ದೇವಿನ ಕೃಪಾಶೀರ್ವಾದ ಪಾತ್ರ ಅವಡು ಬಂದು ವಿನಂತಿ ಸಾಧನ ಖಂಡಿತವಾದ ಬಾರಿ ಕೊರ್ಲುದ ಪಾತ್ರದೊಟ್ಟಿಗೂ ಮೂಲಾಯಿನಂಚಿನ ಬೇರೆ ಬೇರೆ ರೀತಿಯ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಏರು ಮಾತ ಸಹಕಾರವಂತಿನ ಅಕ್ಲೆ ಮಾತ್ರ ನೆರವೇರಿಕೆ ಮಲ್ಪಿನ ಮೂಲಕವಾದ ಅಕ್ಲೆಗಳ ವಿಶೇಷವಾದ ಕೃತಜ್ಞತೆ ಬನ್ಲಿಕ್ಕೆ ಸೊಲ್ಮೇಲು ಧನ್ಯವಾದ. ಭಕ್ತರೇ, ಶರವೂರು ಭವ್ಯ ಸ್ವರೂಪವೇ ಬಹಳ ಅದ್ಭುತ ಅಂತ ಹೇಳಿದ್ರೆ ಆ ತಾಯಿಯನ್ನು ನೋಡ್ಬೇಕು ಅಂತ ಹೇಳಿದಾಗ ಆ ತಾಯಿಯ ಸೌಂದರ್ಯ ತಾಯಿಯ ವಿಶೇಷವಾಗಿರುವಂತಹ ದೇವರ ಮೂರ್ತಿಯ ಶೈಲಿ ಇರ್ಬೋದು ಬಹಳ ಸುಂದರಮಯವಾಗಿರ್ಬೋದು. ಹಾಗಾಗಿ ಆ ತಾಯಿಯ ಸ್ವರೂಪದೊಟ್ಟಿಗೆ ಈ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಆಗ್ಬೇಕು ಅಂತ ಹೇಳಿದಾಗ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೇಳುವ ಮೂಲಕವಾಗಿ ಭಗವತ್ ಭಕ್ತರು ತನ್ನಲ್ಲಿ ಬೆಳೆದಿರುವಂತದ್ದು ತನ್ನ ಹಿತಾಸಕ್ತಿಯಾಗಿ ಹೊರೆಕಾಣಿಕೆಯ ರೂಪದಲ್ಲಿ ಆ ಸೇವೆಗಳನ್ನು ಕೊಡಬೇಕಾಗ್ತದೆ. ಹಾಗಾಗಿ ಈ ಒಂದು ದೇವಿಯ ಸ್ವರೂಪ ಹೊರೆಕಾಣಿಕೆ ಕರೆ ಸೇವೆ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಹೇಳಲಿಕ್ಕಿದ್ದಾರೆ ಈ ಒಂದು ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸದ್ವಿ ಸುಬ್ರಹ್ಮಣ್ಯ ರಾವ್ ಅವರು, ಅದೇ ರೀತಿಯಾಗಿ ಶೇಷಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ. ಬಹಳ ಸಂತೋಷದಿಂದ ನಮಸ್ಕಾರ. ಕ್ಷೇತ್ರದ ವಿಶೇಷವಾಗಿರುವಂತಹ ಇತಿಹಾಸವನ್ನು ಗಮನಿಸ್ತಾ ಬರ್ತಾ ಇದ್ದಾಗಲೇ ದೇವಿಯ ಸ್ವರೂಪವನ್ನು ಕೂಡ ಗಮನಿಸಬೇಕು ಅಂತ ಯಾಕಂತ ಹೇಳಿದ್ರೆ ದೇವಿಯನ್ನು ಬಾಲಾಲಯದಲ್ಲಿ ಗಮನಿಸ್ತಾ ಇದ್ದೇವೆ, ಸ್ವರೂಪವನ್ನು ನೀಡ್ತಾ ಇದ್ದಾಗಲೇ ಅದ್ಭುತ ಕಾಣ್ತಾ ಇದೆ. ಹಾಗಾಗಿ ಆ ಸ್ವರೂಪದ ಬಗ್ಗೆ ಭಗವದ್ ಭಕ್ತರಿಗೆ ತಿಳಿಸಿಕೊಡ್ಬೇಕು. ನಮ್ಮ ದೇವಿಯ ಸ್ವರೂಪ ಅಂತ ಹೇಳಿದ್ರೆ ಬಹಳವಾಗಿ ಸರಳವಾಗಿ ನಮಗೆ ಕಾಣಬಹುದು. ಆದ್ರೆ ಇದರ ಹಿಂದೆ ವಿಶೇಷವಾದಂತಹ ಸ್ತ್ರೀಶಕ್ತಿಗಳ ಸಾನ್ನಿಧ್ಯದಲ್ಲಿ ಉಂಟು ಅಂತ ಹೇಳ್ತಾರೆ. ದುರ್ಗಾದೇವಿ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಚತುರ್ಭುಜೆಯಾಗಿ ಅಷ್ಟಭುಜೆಯಾಗಿ ನಾವು ಕಾಣ್ತಾ ಇದ್ದೇವೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಮತ್ತೊಂದು ಈ ರೀತಿಯಾದಂತಹ ವಿಗ್ರಹ ಇಲ್ಲ. ಯಾಕೆ ಅಂತ ಹೇಳಿ ದ್ವಿವಿಜಯಾದಂತಹ ದೇವಿ, ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದು ಕೈಯಲ್ಲಿ ಪದ್ಮ. ಈ ಎರಡು ಏನನ್ನು ಸಂಕೇತಿಸ್ತದೆ ಅಂತ ಹೇಳಿದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎನ್ನುವಂಥದ್ದು. ಮಹಾಕಾಳಿ ಅಂತ ಹೇಳಿದ್ರೆ ಕೈಯಲ್ಲಿ ಆಯುಧ ಇರುವಂತದ್ದು, ತ್ರಿಶೂಲ ಇರುವಂತದ್ದು. ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಕಮಲದ ಪುಷ್ಪವನ್ನು ಕರದಲ್ಲಿ ಹಿಡಿದಿರುವಂತದ್ದು.
ಅದೇ ರೀತಿ ಮುಖವನ್ನು ನೋಡಿದ್ರೆ ಪ್ರಫುಲ್ಲವಾದಂತಹ ಮುಖಾರದಿಂದ ಸರಸ್ವತಿ ದೇವಿಯನ್ನು ನಮಗೆ ನೆನಪಿಸ್ತದೆ. ಈ ರೀತಿಯಂತಹ ವಿಶೇಷವಾದಂತಹ ಒಂದು ದೇವಿಯ ಸ್ವರೂಪ ಇಲ್ಲಿ ಕಾಣಬಹುದು. ಹಿಂದೆ ಹೇಗಿತ್ತು ಏನು ಅಂತ ಗೊತ್ತಿಲ್ಲ, ಆದ್ರೆ 11ನೇ ಶತಮಾನದಲ್ಲಿ ನಮ್ಮ ಈ ಮೂರ್ತಿಯನ್ನು ಕೆತ್ತಿ ಈ ರಚನೆ ಆದ್ದು ಅಂತ ಹೇಳಿ ಸಂಶೋಧಕರು ಹೇಳ್ತಾರೆ. ಡಾಕ್ಟರ್ ಮುಸಾಕಿ ಭಟ್, ಆಮೇಲೆ ಉಜಿರೆ ಕಾಮತ್, ಪ್ರೊಫೆಸರ್ ಕಾಮತ್ ಅವರು, ಇವರೆಲ್ಲ ಆ ರೀತಿಯಂತ ಒಂದು ವಿಜಯವನ್ನು ನಮಗೆ ಹೇಳಿದ್ದಾರೆ. ಅದೇ ರೀತಿ ವಿಭಜಯ ಅಂತ ದುರ್ಗೆ ನಾನು ಆಗ ಹೇಳಿದಾಗೆ ನಮ್ಮ ಜಿಲ್ಲೆಯಲ್ಲಿ ಮತ್ತೊಂದಿಲ್ಲ. ಇನ್ನು ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಅವರ ಮುಖಾಂತರ ನಮಗೆ ಈ ದೇವಿಯ ಸ್ವರೂಪವನ್ನು ಮತ್ತಷ್ಟು ಹೆಚ್ಚು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತದೆ. ಯಾಕೆಂದ್ರೆ ಯಾವ ಯಾವ ರೀತಿಯ ಭಕ್ತರು ಬರ್ತಾರೆ, ವಿಶೇಷವಾಗಿ ಅನಾರೋಗ್ಯ ಪೀಡಿತರಾದಾಗ ದೇವಿಗೆ ಏನಾದ್ರು ಆರೋಗ್ಯ ಹೊತ್ತು ಗುಣಮುಖರಾಗಿ ಸಂತೋಷ ದೇವಿಯ ಸೇವೆಯನ್ನು ಮಾಡ್ತಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿಗಳು ಪರೀಕ್ಷೆಯ ಟೈಮ್ನಲ್ಲಿ ಒಂದು ರೀತಿಯ ಮಾನಸಿಕವಾದಂತಹ ಅಡುಕು, ಹಿಂಜರಿಕೆ ಇದೆಲ್ಲ ಇರ್ತದೆ. ಆದ್ರೆ ಇಲ್ಲಿಗೆ ಬಂದು ದೇವಿಯಲ್ಲಿ ಪ್ರಾರ್ಥಿಸಿ ಹರಕೆ ಹೊತ್ತು ಹೋದಂತಹ ವಿದ್ಯಾರ್ಥಿಗಳು 99% ಇದು ಅಂಕಗಳನ್ನು ಪಡೆದಂತದನ್ನು ನಾವು ನೋಡಿದ್ದೇವೆ. ಯಾಕೆಂತ ಹೇಳಿದ್ರೆ ಆ ಒಂದು ಮಾನಸಿಕವಾದಂತಹ ಧೈರ್ಯ ಈ ದೇವಿಯ ದರ್ಶನ ನಮಗೆ ಪ್ರಾಪ್ತ ಆಗ್ತದೆ ಅಂತ ಹೇಳಬಹುದು. ವಿದ್ಯೆಗೆ ಸಂಬಂಧಿಸಿದ ಇನ್ನು ಸಂಪತ್ತು ಎಲ್ಲವನ್ನೂ ಕಳೆದುಕೊಂಡವರಿಗೆಲ್ಲ ದೇವಿ ನೀನೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ಕರಮಗಿದವರು, ಅವರಿಗೆ ಯಾವತ್ತೂ ದೇವಿ ಒಂದಲ್ಲ ಒಂದು ದಿವಸ ಅವರನ್ನು ಒಂದು ಉಚ್ಚಾಯ ಸ್ಥಿತಿಗೆ ತರ್ತಾಳೆ ಎನ್ನುವುದಕ್ಕೆ ನಾವು ಕೆಲವೊಂದು ಉದಾಹರಣೆ ಕೂಡ ನೋಡಿದ್ದೇವೆ. ಆ ಮೂಲಕವಾಗಿ ಗಮನಿಸಬಹುದು ಭಗವತ್ ಭಕ್ತರೇ, ಈ ಒಂದು ಮಹಾಕಾರಿಯಾಗಿ ಎಲ್ಲಾ ರೀತಿಯಾಗಿರುವಂತಹ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು, ಸರಸ್ವತಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ರೀತಿ ಅಂಕ ಬರೆಸುವಂತ ವಿಶೇಷವಾಗಿರುವಂತಹ ದೇವರ ಅನುಗ್ರಹ, ಸಂಪತ್ತು ಇಲ್ಲದಂತಹ ವ್ಯಕ್ತಿಗಳಿಗೆ ಸಂಪತ್ತು ಕಳೆದುಕೊಂಡಂತಹ ವ್ಯಕ್ತಿಗಳಿಗೆ ಸಂಪತ್ತು ನೀಡುವ ಮೂಲಕ ಅವರಿಗೆ ಲಕ್ಷ್ಮಿಯ ಕೃಪಕರಾಷ್ಟ. ಹಾಗಾಗಿ ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿಯ ಸ್ವರೂಪವಾಗಿ ತಾಯಿದ್ದಾರೆ ಅಂತ ಹೇಳುವಂಥದ್ದು ಇದರ ಮೂಲಕವಾಗಿ ತಿಳಿಸಿದೆ ಅಂತ ಹೇಳುವಂಥದ್ದು ಅಧ್ಯಕ್ಷರ ಮಾತು. ಅದರೊಂದಿಗೆ ಬ್ರಹ್ಮಕಲಶೋತ್ಸವ ಆಗ್ಬೇಕು ಅಂತ ಹೇಳಿದಾಗ ಹೊರೆ ಕಾಣಿಕೆ, ಹಸಿರು ಹೊರೆ ಕಾಣಿಕೆ, ಯಾಕಂದ್ರೆ ಹೊರೆಯ ಕಾಣಿಕೆ ಅಲ್ಲ, ಹಸಿರಾಗಿ ಭಗವತ್ ಭಕ್ತ ನೀಡುವಂತ ಕಾಣಿಕೆ. ಇದರ ಬಗ್ಗೆ ಯಾವ ರೀತಿ ವ್ಯವಸ್ಥೆಗಳು ಮಾಡಿದ್ದೀರಿ, ಭಗವತ್ ಭಕ್ತನು ಯಾವ ದಿನದಲ್ಲಿ ಹೇಗೆ ಯಾವ ರೀತಿಯಾಗಿ ತರಬೇಕು? ಹೊರೆ ಕಾಣಿಕೆ ದೇವಿಯ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಎಲ್ಲ ಪ್ರತಿ ಮನೆಯವರು ಕೂಡ ಹೊರೆ ಕಾಣಿಕೆಗೆ ತಾವು ಬೆಳೆದಂತಹ ತರಕಾರಿಗಳಿರ್ಬಹುದು, ತೆಂಗಿನಕಾಯಿ ಇರಬಹುದು, ಭತ್ತ ಇರಬಹುದು, ಅಡಿಕೆ ಇರಬಹುದು, ಯಾವುದು ನಮ್ಗೆ ದೇವರಿಗೆ ಕೊಡ್ಲಿಕ್ಕೆ ಸಾಧ್ಯ ಉಂಟ ಅದನ್ನು ಎಲ್ಲರೂ ಒಂದು ತಂದು ಕೊಡ್ತಾರೆ. ಪ್ರತಿ ಮನೆಯವರು ಒಂದು ಮನೆ ಕೊಡಬೇಡದು. ಅದು ಈ ನಮ್ಮ ಒಂದು ವಿಶೇಷ. ಅಷ್ಟು ಮಾತ್ರ ಅಲ್ಲ, ಈ ದೇವಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು 4 ಗ್ರಾಮಗಳು, ಒಂದು ಸೀಮೆಯ ದೇವಸ್ಥಾನ ಇದು. 4 ಗ್ರಾಮ, ಇಂತ ಹೆಚ್ಚು ಗ್ರಾಮ ಇತ್ತು ಅಂತ ಹೇಳ್ತಾರೆ. ಈಗ 4 ಗ್ರಾಮಗಳ ಸೀಮೆಗೆ ಒಳಗಟ್ಟದ್ದು. ಈ ಸೀಮೆಯ ಪ್ರತಿ ಮನೆಯವರು ಕೂಡ ನಮ್ಮ ದೇವಸ್ಥಾನಕ್ಕೆ ಹೊರೆ ಕಾಣಿಕೆ ಅಂತ ತರ್ತಾರೆ. ಈ ಹೊರೆ ಕಾಣಿಕೆ ತರುವ ದಿನ ಯಾವುದು, ಯಾವ ದಿನಕ್ಕೆ ನಿಗದಿ? ಇದೇ ತಿಂಗಳ ಮಾರ್ಚ್ 25ನೇ ತಾರೀಕು ಬೆಳಿಗ್ಗೆ 8:30 ಗಂಟೆಗೆ ಅಲಂಕಾರದಲ್ಲಿ ಬಂದು ಸೇರ್ತಾರೆ. 9 ಗಂಟೆಗೆ ಹೊರೆಗಾಣಿಕೆಯ ಮೆರವಣಿಗೆಯನ್ನು ಅರಿಕೋಡಿ ಅರಿಕೋಡಿ ಇವರು ಅವರ ಉದ್ಘಾಟನೆಯನ್ನು ಮಾಡ್ತಾರೆ. ಅಲ್ಲಿಂದ ಹೊರೆಕಾಣಿಕೆ ನಮ್ಮ ದೇವಸ್ಥಾನಕ್ಕೆ ಆಗಮಿಸ್ತದೆ. ಇಲ್ಲಿ ಮಹಾದ್ವಾರದಲ್ಲಿ ದೇವಸ್ಥಾನದ ಎಲ್ಲಾ ಸಮಿತಿಯವರು ಸೇರಿ ಅವರನ್ನು ವಿಶೇಷವಾಗಿ ಸ್ವಾಗತಿಸಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತೇವೆ. ಕೇವಲ ನಮ್ಮ ಈ 4 ಗ್ರಾಮ ಸೀಮಿತ ಅಲ್ಲ, ಹೊರಗಿನ ಗ್ರಾಮಗಳಿಂದ ಕೂಡ ಬರ್ತಾರೆ. ನಮ್ಮ ಪುತ್ತೂರು, ಕಡಬಾಯಿ 2 ತಾಲೂಕಿನಿಂದ, ಈಚೆ ಬೆಳ್ತಂಗಡಿ ತಾಲೂಕಿನಿಂದ, ಈಚೆ ಸುಳ್ಯ ತಾಲೂಕಿನಿಂದ ಕೂಡ ಹೊರೆಕಾಣಿಕೆಯನ್ನು ಬರುವಂತಹ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈಗಾಗಲೇ ಹೊರೆಕಾಣಿಕೆಯ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಜನಾರ್ದನ ಗೌಡ ಕಯ್ಯಪ್ಪ ಅಂತ ಹೇಳುವವರು ಈ ಸಮಿತಿಯ ಸಂಚಾಲಕರಾಗಿ, ಮುಖ್ಯ ಸಂಚಾಲಕರಾಗಿ ಒಂದು ದೊಡ್ಡ ಸಣ್ಣ ಅದಕ್ಕೆ ಕೆಲಸ ಮಾಡ್ತಾ ಉಂಟು. ಎಲ್ಲರಿಗೂ ಕೂಡ ನಮ್ಮದೊಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತಾರೆ. ಅವರು ಬರುವಾಗ ಆ ದಿವಸ ಹೊರೆಕಾಣಿಕೆಯನ್ನು ತರ್ತಾರೆ. ಒಂದು ಕಡೆಯಿಂದ ಅಲಂಕಾರದಿಂದ ಬರ್ತದೆ, ಇನ್ನೊಂದು ಕಡೆಯಿಂದ ನಮ್ಮ ನೆರೆಯ ಗ್ರಾಮವಾದಂತ ಬೆಡಂದೂರಿನಿಂದ, ಬರಪಾಡಿಯಿಂದ, ಶಾಂತಿಮಗಲು ದೇವಸ್ಥಾನದ ಹತ್ತಿರದಿಂದ ಒಂದು ಹೊರೆಕಾಣಿಕೆ 2 ತಂಡಗಳಲ್ಲಿ ನಮ್ಗೆ ಏಕಕಾಲದಲ್ಲಿ ಬರ್ತಾ ಉಂಟು. ಇಲ್ಲಿ
ದೇವಸ್ಥಾನದ ಮಹತ್ವವನ್ನು ಗೊತ್ತಿರ ಅವರು ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ಬಂದು ದೇವಿಯ ಸಮ್ಮುಖದಲ್ಲಿ ಒಪ್ಪಿಸುವಂತಹ ಆ ಒಂದು ಕೆಲಸವನ್ನು ಮಾಡುತ್ತಾರೆ. ಅಬೋಧ ಬರುವಂತಹ ಈ ಒಂದು ಘಟನೆ ಇತಿಹಾಸದಲ್ಲಿ ಸಾಕ್ಷಿಯಾದೀತು. ಆ ರೀತಿಯಾದಂತಹ ಒಂದು ಈ ದೇವಸ್ಥಾನಕ್ಕೆ ಹೊರಕಾಣಿಕೆ ಬರ್ತಾ ಉಂಟು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಖಂಡಿತ ಸೀಮೆಯ ದೇವರು. ಹಾಗಾಗಿ ಸೀಮೆಯ ದೇವರು ಅಂತ ಹೇಳಿದಾಗ ಭಗವದ್ ಭಕ್ತರು ಸಹಸ್ರಾರು ಮಂದಿಗಳು ಇರ್ತಾ ಹೋಗ್ತಾರೆ. ಭಗವಂತನಿಂದ ಒಂದಲ್ಲ ಒಂದು ರೀತಿಯಾಗಿರುವಂತಹ ಅನುಗ್ರಹ ಪಡೆದಿರುವಂತಹ ಭಕ್ತರು ಆಗ್ಲೇ ಹೇಳ್ತಾ ಹೋದಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಬೇಕು. ಹಾಗಾಗಿ ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಒಂದಷ್ಟಾದ್ರೂ ಕೊಡಬೇಕು ಅನ್ನೋದ್ರಿಂದ ಇದೊಂದು ಸುಯೋಗ ಅಂತ. ಯಾಕಂದ್ರೆ ಹಸಿರು ಹೊರೆಕಾಣಿಕೆ ಮೂಲಕದಲ್ಲಿ ಎಲ್ಲ ರೀತಿಯಾಗಿರುವಂತಹ ತರಕಾರಿಗಳು, ಹಣ್ಣುಂಪಲುಗಳು, ದಿನಸಿಗಳು ಎಲ್ಲವನ್ನು ಕೊಡಬೇಕಾಗ್ತದೆ. ಹಾಗಾಗಿ ಭಗವತ್ ಭಕ್ತರಲ್ಲೊಂದು ವಿನಂತಿ ಮಾಡಿಕೊಳ್ಳುದು ಅಂತ ಹೇಳಿ ಆಡಳಿತ ಸಮಿತಿ ಮೂಲಕವಾಗಿ ಯಾವುದನ್ನು ವಿಶೇಷವಾಗಿ ನೀಡ್ಲಿ ಅಂತ ಕೇಳಿಕೊಡ್ತೀವಿ. ಬ್ರಹ್ಮಕಲಶೋತ್ಸವ ಅಂತ ಹೇಳಿದ್ರೆ ಬಂದವರಿಗೆಲ್ಲರಿಗೂ ಯೋಗ್ಯವಾದಂತಹ ಆತಿಥ್ಯವನ್ನು ದೇವಸ್ಥಾನದ ಕಡೆಯಿಂದ ಮಾಡಬೇಕು. ನಾವು ಬಂದವರಿಗೆ ಬಾಯಾರಿಕೆಯನ್ನು ನಡೆಸುವಂತಹ ವ್ಯವಸ್ಥೆ ಒಂದು ಕಡೆಯಿಂದ ಆದ್ರೆ ಹೊಟ್ಟೆಯ ಹಸಿವನ್ನು ನೀಗಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು. ದೇವಿಯ ಪ್ರಸಾದ ರೂಪದಲ್ಲಿ ಅವರಿಗೆ ಅದನ್ನು ಕೊಡುವ ಹಾಗೆ ಮಾಡಬೇಕು. ಹಾಗೆ ಇದ್ರೆ ಅದಕ್ಕೆ ಬೇಕಾದಂತಹ ಅಕ್ಕಿಯ, ತೆಂಗಿನಕಾಯಿಯ, ಬೆಲ್ಲವ, ಅದೇ ರೀತಿ ದೇವಿಯ ಬ್ರಹ್ಮಕಲಶೋತ್ಸವಕ್ಕೆ ಬೇಕಾಗುವಂತಹ ಬೇರೆ ಬೇರೆ ಪರಿಕರಗಳನ್ನು ಕೂಡ ನಾವು ಅವರಿಂದ ವಿನಂತಿ ಮಾಡ್ತಾ ಇದ್ದೇವೆ. ಇದೆಲ್ಲವನ್ನು ಈಗಾಗಲೇ ನಾವು ಸಿದ್ಧ ಮಾಡಿಟ್ಟಿದ್ದೇವೆ. ಎಲ್ಲ ಅವರವರಿಗೆ ಒಂದು ಪ್ಲಾಂಪ್ಲೇಟ್ ಅಂತ ಹೇಳಿದ್ರೆ ಒಂದು ಸಣ್ಣದಂತ ಕರಪತ್ರವನ್ನು ಸಿದ್ಧಪಡಿಸಿ ಈಗಾಗಲೇ ಯಾರು ಹೊರಕಾಣಿಕೆಯನ್ನು ನಮ್ಗೆ ಒದಗಿಸಲಿಕ್ಕೆ ಇಚ್ಛಿಸುತ್ತಾರೋ ಅವರಿಗೆ ಕೊಟ್ಟಿದ್ದೇವೆ. ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲ ರೀತಿಯಾಗಿರೋ ಕೆಲಸಗಳು ಕೂಡ 2 ವರ್ಷದ ಒಳಗೆ ಆಗಿದೆ. ಪೂರ್ಣ ಜೀರ್ಣೋದ್ಧಾರ ಅಂತ ಹೇಳಿದ್ರೆ ಭಗವದ್ ಭಕ್ತನ ಸೇವೆಯು ಕೂಡ ವಿಶೇಷವಾಗಿರುವಂತದ್ದು. ಅವರ ಕರ ಸೇವೆ ಬಗ್ಗೆ ನೆನಪು ಮಾಡ್ತಾರೆ. ಬಹುಶಃ ನಾವು ನೆನಸಲಿಲ್ಲ ಇಷ್ಟೊಂದು ಕೆಲಸಗಳನ್ನು ಈ ರೀತಿ ಮಾಡ್ತೇವೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಇದು ಪ್ರಾರಂಭದಿಂದ ಇವತ್ತಿನವರೆಗೂ ಕೂಡ ವಿಶೇಷವಾದಂತಹ ಕರಸೇವೆ ಈ ಊರಿನವರಲ್ಲಿ ಇರಬಹುದು, ಹತ್ತಿರದ ಗ್ರಾಮದಲ್ಲಿ ಇರ್ಬೋದು, ಈ 4 ಗ್ರಾಮಗಳಿರ್ಬೋದು, ಅಥವಾ ಇದಕ್ಕಿಂತ ಹೊರಗಿನ ಗ್ರಾಮ. ನಾವೇನು ಅವರನ್ನು ಆಮಂತ್ರಣ ಕೊಟ್ಟು ಯಾರನ್ನು ಬರ್ಲಿಕ್ಕೆ ಹೇಳಿಲ್ಲ. ಪ್ರಾರಂಭದಲ್ಲಿ ನಾವು ಸ್ವಲ್ಪ ಜನ ದಿವಸ ನಮ್ಗೆ ಕೆಲಸಕ್ಕೆ ಸ್ವಲ್ಪ ಜನ ಬೇಕಾಗಿತ್ತು, ಕೆಲವರನ್ನು ಕರೆದದ್ದು ಉಂಟು ನಾವು. ಆ ನಂತರ ಇದಿಲ್ಲ, ಬಂದವರಿಗೆ ಏನು ಕೆಲಸ ಮಾಡುದು ಅಂತ ಹೇಳುವಂತ ಸಮಸ್ಯೆ ನಮ್ಗೆ ಇವತ್ತಿನವರೆಗೂ ಪ್ರಾರಂಭ ಆಗಿದೆ. ಇವತ್ತು ಕೂಡ ಹಾಗೆ ಸ್ವಲ್ಪ ಜನ ಬರ್ತಾರೆ ಅಂತ ಹೇಳುವಂತ ನಿರೀಕ್ಷೆ ಇತ್ತು. ಆದ್ರೆ ನಮ್ಮ ನಿರೀಕ್ಷೆ 2-3 ಪಟ್ಟು ಜನ ಬಂದಿದ್ದಾರೆ ಶ್ರಮದಾನಕ್ಕೆ. ಬಹುಶಃ ಇವರು ನಮ್ಮ ಶೇಷ ಪೂಜಾರಿಯವರು ಸಾಧಾರಣ ನೇತೃತ್ವವನ್ನು ವಹಿಸಿಕೊಂಡು ಮಾಡ್ತಾ ಇದ್ದಾರೆ ಕರಸೇವೆ ಬಂದವರಿಗೆ ಏನಂತ ಕೆಲಸ ಕೊಡಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಕೆಲಸವನ್ನು ಯಾವ್ದಂತ ಹುಡುಕಿ ಮಾಡ್ತಾ ಇರುವುದು. ಈಗ ಒಂದು ಯಾಕೆ ಎಲ್ಲವೂ ಪೂರ್ಣ ಸ್ಥಿತಿಯಲ್ಲಿ ಆಗ್ಲಿಲ್ಲ, ಒಂದು ಶುಚಿತ್ವವನ್ನು ಮಾಡಬೇಕಾದ್ರು ಹೆಚ್ಚಿನ ಕೆಲಸಗಳಾಗಿದೆ. ನಾಡಿಗೆ ಕೊಡುವಂತ ಹಂಚಿ ಇರಬಹುದು, ಅಥವಾ ಮರಗಳನ್ನು ಆಚೆ ಈಚೆ ಸಂದೆ ಇಡುವಂತದ್ದು ಇರಬಹುದು, ಕೆಲಸದಿಂದ ಮಾಡಿದಲ್ಲಿಂದ ದೇವಸ್ಥಾನದ ಸಹಕಾರಕ್ಕೆ. ಅದೇ ರೀತಿ ಬೇರೆ ಬೇರೆ ಅಂತ ಕೆಲಸ, ಪ್ರಾಣಿಗೆ ಹೊಯ್ಗೆಗಳನ್ನು ಹಾಕಿ ತಂದು ಹಾಕಿರ್ಬಹುದು. ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಖಂಡಿತ ಇವತ್ತಿನ ದಿವಸವೂ ಹಾಗೆ ಸ್ವಚ್ಛತೆಯನ್ನು ಕೆಲವು ಕಡೆಯಿಂದ ಒಂದು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಒಂದು ಕೆಲಸ ಮುಗೀತು ಅಂತ ಹೇಳಿ ಮತ್ತೆ ಅದೇ ಸ್ವಚ್ಛವಾಗಿರ್ಬೇಕು. ಆ ಕೆಲಸ ಒಂದು ಕಡೆಯಿಂದ ಈಗ ಪ್ರಾರಂಭ ಆಗಿದಷ್ಟೇ, ಇನ್ನು ಆಗಲಿಕ್ಕೆ ಇರಬಹುದು. ನಾವು ಯಾವಾಗ ಬರ್ಬೇಕು ಅಂತ ಕೆಲವರು ಕೇಳ್ತಾ ಇದ್ದಾರೆ. ಕೇಳಿದವರಿಗೆ ನಮ್ಮಲ್ಲಿ ಉತ್ತರ ಇಲ್ಲ. ಯಾಕೆಂತ ಹೇಳಿ ನಮ್ಗೆ ನಿರೀಕ್ಷೆಗಿಂತ ಜಾಸ್ತಿ ಅಲ್ಲಿ ಜನ ಬರ್ತಾ ಇದ್ದಾರೆ. ಖಂಡಿತವಾಗಿ ನೀವು ಬನ್ನಿ ಅಂತ ಅಷ್ಟು ಮಾತ್ರ ಈಗ ಹೇಳ್ತಾ ಇದ್ದೇವೆ. ನಿಮಗೆ ಅನುಕೂಲ ಆಗುವ ದಿವಸ ಬನ್ನಿ. ಆಡಳಿತ ಸಮಿತಿ ಅಧ್ಯಕ್ಷರ ಒಮ್ಮತದ ಮನಸ್ಸು ಬಹಳ ವಿಶೇಷವಾಗಿ ಗಮನಿಸ್ತೇವೆ. ಯಾಕಂದ್ರೆ ಎಲ್ಲರನ್ನೂ ಕೂಡ ಒಮ್ಮತದಿಂದ ಕರೆದುಕೊಂಡು ಹೋಗುವಂತ ವಿಶೇಷ ಮನಸ್ಸಿಂದ ಎಲ್ಲ ರೀತಿಯಾಗಿರೋ ಭಗವದ್ಭಕ್ತರು ಬರ್ತಾ ಹೋಗ್ತಾರೆ. ಅದರೊಟ್ಟಿಗೆ ಕೆಸಪ್ಪ ಪೂಜಾರಿ ನಿಕ್ಲಾಡಿಯವರ ವಿಶೇಷವಾಗಿರೋ ಒಂದು ಮುತುವರ್ಜಿ, ಅವರ ಮಾತುಗಳಿಂದನೂ ಕೂಡ ಭಗವದ್ಭಕ್ತರು ಸಾಗರೋಪಾದಿಯಲ್ಲಿ ವಿಶೇಷವಾಗಿ ಸೇವೆ ಮಾಡ್ಲಿಕ್ಕೆ ಬರ್ತಾರೆ ಅಂತ. ಹಾಗಾಗಿ ಇಂತಹ ಮುತ್ತುಗಳು ಒಂದು ಆಡಳಿತ ಸಮಿತಿಯಲ್ಲಿ ಇರುವ ಕಾರಣವಾಗಿ ಒಂದು ಒಳ್ಳೆ ರೀತಿ ಆಗ್ತಾ ಇದೆ ಅಂತ. ಹಾಗಾಗಿ ಭಗವದ್ಭಕ್ತರಿಗೆ ಬ್ರಹ್ಮಕಲಶೋತ್ಸವದ ವಿಶೇಷ ಸಂದರ್ಭದಲ್ಲಿ ಮುನ್ನಡೆಯುವಂತಹ ಜಾತ್ರಾ ಮಹೋತ್ಸವ ವಿಶೇಷ ಸಂದರ್ಭಕ್ಕೆ ಭಗವದ್ಭಕ್ತರಿಗೆ ಒಂದು ಕರೆಯುವುದು ಅಧ್ಯಕ್ಷರ ಮೂಲಕ ಬರುವ 25ನೇ ತಾರೀಕು ದಿವಸ, ಮಾರ್ಚ್ 25ನೇ ತಾರೀಕಿನ ದಿವಸ ಬೆಳಗ್ಗೆ 8 ಗಂಟೆಗೆ ತಂತ್ರಿಗಳನ್ನು ಇಲ್ಲಿಗೆ ಆಗಮಿಸ್ತಾರೆ. ಅವರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದ ನಂತರ ಒಂದೊಂದೇ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ಆವತ್ತು ನಮ್ಮ ಎದುರಿನ ಮಹಾದ್ವಾರ ಉದ್ಘಾಟನೆ ಪ್ರಾರಂಭದಲ್ಲಿ, ಅಂತ ರಾಜಗೋಪುರ ಉದ್ಘಾಟನೆ, ಆಮೇಲೆ ಕಾರ್ಯಾಲಯ ಉದ್ಘಾಟನೆ,
ಆಮೇಲೆ ಭದ್ರತಾ ಕೊಠಡಿ ಒಂದುಂಟು, ಅದರ ಉದ್ಘಾಟನೆ. ಆಮೇಲೆ ಒಂದು ಕೌಂಟರ್ ಹೇಳಿದ್ರೆ ರಸೀದಿ ಇತ್ಯಾದಿಗಳನ್ನು ಮಾಡುವಂಥದ್ದು, ಕಂಪ್ಯೂಟರ್ ಇರುವಂಥದ್ದು, ಅದರ ಉದ್ಘಾಟನೆ. ಹಾಗೆ ಕೆಲವೊಂದು ಮತ್ತೆ ಕೂಡ ಒಂದೆರಡು ಉದ್ಘಾಟನೆಗಳುಂಟು. ಆ ನಂತರ ದೇವತಾ ಕಾರ್ಯಗಳು ಪ್ರಾರಂಭ ಆಗ್ತದೆ. ತಂತ್ರಿಗಳ ಆಗಮನದಿಂದ ಈ ಕಾರ್ಯ ಪ್ರಾರಂಭ ಆದು ಮಾರ್ಚ್ 30ನೇ ತಾರೀಕು ದೇವಾಲಯ, ನೂತನ ದೇವಾಲಯದಲ್ಲಿ ದೇವರ ಪ್ರತಿಷ್ಠೆ ಆಗ್ತದೆ, ವಿಶೇಷವಾದಂತಹ ಕಾರ್ಯಕ್ರಮ. ಆ ನಂತರ 1ನೇ ತಾರೀಕಿಗೆ ಧ್ವಜಸ್ತಂಭ ಪ್ರತಿಷ್ಠೆ, ನೂತನವಾದಂತಹ. ಸಾಧಾರಣ ಇಲ್ಲಿ ಹತ್ತಿರದಲ್ಲಿ ಯಾವ ದೇವಸ್ಥಾನಗಳು ಇಲ್ಲ, ಏಕಶಿಲಾ ಧ್ವಜಸ್ತಂಭ. ಆವತ್ತಿನ ದಿವಸ ಅದರ ಕಲಶ ಇತ್ಯಾದಿಗಳು ಆಗ್ತದೆ. ಆ ನಂತರ 1ನೇ ತಾರೀಕಿಗೆ ಈ ಪುಷ್ಪರಥ ಉಂಟು. ವಿಶೇಷವಾಗಿ ನಾಡ್ದು 20ನೇ ತಾರೀಕಿಗೆ ನಮ್ಮ ದೇವಸ್ಥಾನಕ್ಕೆ ಅಲಂಕೃತವಾದಂತ ಒಂದು ಪುಷ್ಪರಥ ಆಗಮಿಸ್ತಾ ಇದೆ. ದೇವಾಡಿಗರ ಸಂಘದಿಂದ ವಿಶೇಷವಾಗಿ ಕೊಡುಗೆ ಅಂತ ಹೇಳಿ ದೃಷ್ಟಿಯಲ್ಲಿ ಕೊಡ್ತಾ ಇದ್ದಾರೆ. ಅದರ ಆಗಮನ ಹೋಗ್ತಾ ಇದೆ, ಅದರ ಕಲಶ ಕೂಡ ಆವತ್ತಾಗ್ತದೆ. ಆ ನಂತರ ಏಪ್ರಿಲ್ 2ನೇ ತಾರೀಕಿಗೆ ಬ್ರಹ್ಮ ಕಲಶೋತ್ಸವ, ವಿಶೇಷವಾದಂತಹ ಕಾರ್ಯಕ್ರಮ. ಮತ್ತು ಅವತ್ತು ಬಹುಶಃ ನಾವು ತುಂಬಾ ಜನರ ನಿರೀಕ್ಷೆಯಲ್ಲಿ ಇದ್ದೇವೆ. ಅವತ್ತು ಆ ದಿವಸ 108 ಕಲಶದ ಬ್ರಹ್ಮಕಲಶೋತ್ಸವ ಆಗ್ತದೆ. ಆಮೇಲೆ ಸಂಜೆ ಬ್ರಹ್ಮಕಲಶೋತ್ಸವದ ವಿಶೇಷವಾದಂತಹ ಸಭಾ ಕಾರ್ಯಕ್ರಮಗಳು, ವಿವಿಧ ಕಾರ್ಯಕ್ರಮಗಳೆಲ್ಲ ಉಂಟು. ಈ ಎಡೆಯಲ್ಲಿ ನಿತ್ಯವೂ ನಿರಂತರವಾಗಿ ಒಂದು ಭಜನಾ ಕಾರ್ಯಕ್ರಮದಿಂದ ತೊಡಗಿ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಇರ್ತದೆ. ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ಒಂದು ವಿಶೇಷವಾದಂತಹ ನಮಗೆ ನೆರವನ್ನು ಇದ್ದವರು ಹಾಗೂ ವಿಶೇಷವಾಗಿ ದೇವಸ್ಥಾನದ ಭಕ್ತರು ಇವರೆಲ್ಲ ಸೇರಿ ವಿಶೇಷ ಸಭಾ ಕಾರ್ಯಕ್ರಮಗಳು ಉಂಟು. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಭಗವತ್ಪಾದರು ಎಲ್ಲರೂ ಬಂದು ಸಹಕಾರವನ್ನು ಕೊಡಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತೇನೆ. 3ನೇ ತಾರೀಕಿನಿಂದ ಪುನಃ ಧ್ವಜಾರೋಹಣ ಆಗಿ 10 ದಿವಸದ ಜಾತ್ರೆ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲ ಆಗಮಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕಳಕಳಿಯ ವಿನಂತಿ. ಎಲ್ಲ ರೀತಿಯಾಗಿರುವಂತಹ ಆಹ್ವಾನ ಬಂದಾಗಿದೆ ಭಗವದ್ಭಕ್ತರೇ. ಹಾಗಾಗಿ ತಾವು ಬರುವ ಮೂಲಕವಾಗಿ ತಮ್ಮಲ್ಲಾಗುವಂತಹ ಸೇವೆಗಳನ್ನು ಮಾಡುವ ಮೂಲಕವಾಗಿ ದೇವರ ಕೃಪಕಟಾಕ್ಷಕ್ಕೆ ಪಾತ್ರರಾಗಿ ಆ ಮೂಲಕವಾಗಿ ನಿಮ್ಮ ಬೇಕಾಗಿರುವುದೆಲ್ಲ ರೀತಿಯಾಗಿರುವ ಕಷ್ಟಗಳನ್ನು ನಿವಾರಣೆ ಮಾಡಿದ್ರು ಅಂತ ಹೇಳುವಂತಹ ಫಲಾಫಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಂತಹ ಒಂದು ಒಳ್ಳೆ ರೀತಿಯಾಗಿರುವಂತಹ ಮಾಹಿತಿಯೊಟ್ಟಿಗೆ ಆಹ್ವಾನ ಕೊಟ್ಟದ್ದಕ್ಕಾಗಿ ವಂದನೆಗಳು. ಇಲ್ಲಿ ಒಂದು ಸರೋವರ ಹರಿತಾ ಇತ್ತು. ಆ ಮೂಲಕವಾಗಿ ಸರವೂರು ಅಂತಿತ್ತು, ನಂತರವಾಗಿ ಶರವೂರು ಬಂತು ಅಂತ ಹೇಳುವಂತ ಎಲ್ಲ ರೀತಿಯ ಇತಿಹಾಸಗಳನ್ನು ಗಮನಿಸ್ತಾ ಹೋದಾಗೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯವು ಯಾವ ರೀತಿ ಆಯಿತು ಅಂತ ಹೇಳುವಂಥದ್ದು ಗಮನಿಸ್ತಾ ಹೋದೆವು. ಅದಕ್ಕೆ ಬೇಕಾಗುವಂತಹ ತಯಾರಿ ಯಾವ ರೀತಿಯಾಗಿ ನಡೆದಿದೆ, ಬ್ರಹ್ಮಕಲಶೋತ್ಸವ ಯಾವ ರೀತಿಯಾಗಿರುವಂತಹ ಸಮಿತಿಗಳ ಮೂಲಕವಾಗಿ ನಡೀತಾ ಹೋಗ್ತದೆ, ಯಾವೆಲ್ಲ ರೀತಿಯ ವಿಶೇಷತೆಗಳಿದೆ, ಯಾವಾಗ ಪ್ರತಿಷ್ಠೆ, ಆ ಪ್ರತಿಷ್ಠೆಯ ಮೂಲಕವಾಗಿ ಬ್ರಹ್ಮಕಲಶೋತ್ಸವಾಗ ಎಲ್ಲದರ ಬಗ್ಗೆಯೂ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಎಂ ಗೋಪಾಲಕೃಷ್ಣ ಪಡ್ಡಿಲ್ಲಾಯರನ್ನು ಮುಂದಿದ್ದಾರೆ. ನಮಸ್ಕಾರ. ಬ್ರಹ್ಮಕಲಶೋತ್ಸವದ ತಯಾರಿ, ಬ್ರಹ್ಮಕಲಶೋತ್ಸವಕ್ಕೆ ಬೇಕಾಗಿರುವಂತಹ ಸಮಿತಿಗಳು, ಅದರೊಂದಿಗೆ ಯಾವ ರೀತಿಯಾಗಿ ನಡೀಲಿಕ್ಕೆ ಏನೆಲ್ಲ ವಿಶೇಷ ಇದೆ ಭಗವದ್ಭಕ್ತರಿಗೆ ತಿಳಿಸಿಕೊಡಬೇಕು. ಬ್ರಹ್ಮಕಲಶದ ತಯಾರಿಗಳೆಲ್ಲ ನಡೀತಾ ಇವೆ. ಮಾರ್ಚ್ 25ರಿಂದ ಏಪ್ರಿಲ್ 2ರವರೆಗೆ ನಮ್ಮ ತಂತ್ರಿಗಳು ದಿನವನ್ನು ಕೊಟ್ಟಿದ್ದಾರೆ. 9 ದಿವಸದ ಬ್ರಹ್ಮಕಲಶ. ತಂತ್ರವೇದಿಯಲ್ಲಿ ಹೆಸರು ಉಡುಪು ಶ್ರೀ ನರಸಿಂಹ ತಂತ್ರಿಗಳು ಅವರ ನೇತೃತ್ವದಲ್ಲಿ ಇಲ್ಲಿ ಬ್ರಹ್ಮಕಲಶ ನಡೆಯುತ್ತದೆ. ವಾಸ್ತು ಕೂಡ ಹಾಗೆ ಅವರ ಮಗ ಕೃಷ್ಣರಾಜ ತಂತ್ರಿಗಳ ವಾಸ್ತು, ಆ ವಾಸ್ತುವಿನ ಪ್ರಕಾರವೇ ನಾವೆಲ್ಲ ಈ ಕಟ್ಟಡಗಳನ್ನು ಕೂಡ ಕಟ್ಟಿದ್ದೇವೆ. ಎಲ್ಲ ನಿರ್ಮಾಣ ಎಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆಯುತ್ತೆ. 25ರಿಂದ 2ನೇ ತಾರೀಕಿನವರೆಗೆ ನಡೆಯುವಂತಹ ಬ್ರಹ್ಮಕಲಶಕ್ಕೆ 24ನೇ ತಾರೀಕಿಗೆ ತಂತ್ರಿಗಳ ಮೊದಲು ಏನಂತ ಹೇಳಿದ್ರೆ ನಮ್ಮ ಭದ್ರಕಾಳಿ ಗುಡಿ ಅಂತ ಇದೆ. ಅಲ್ಲಿ ವಾಸ್ತುಹೋಮ, ವಾಸ್ತು ರಕ್ಷೋಗನ ಎಲ್ಲ ಆಗಿ ಒಂದು ಪಂಚವಿಂಶತಿ ಕಲಶ ಮೊದಲಿನ ದಿವಸ ಆಗ್ತದೆ. ಯಾಕಂದ್ರೆ ಅಲ್ಲಿ ಮಾಡದೇ ಇದ್ದ ನಮ್ಗೆ ತೊಂದರೆ ಅಂತ ಪ್ರಶ್ನೆಯಲ್ಲಿ ಕಂಡ ಕಾರಣ ಅದು ಜೀರ್ಣೋದ್ಧಾರ ಆಗ್ಬೇಕಿತ್ತು. ಇಲ್ಲಿಯ ಜೀರ್ಣೋದ್ಧಾರ ಆದ್ಮೇಲೆ ಅದನ್ನು ಮಾಡುವುದು ಅಂತ ಹೇಳುವಂತ ಒಂದು, ಯಾಕಂದ್ರೆ ಅದು ಪ್ರಶ್ನೆಯಲ್ಲಿ ಕೊನೆಗೆ ಬಂದ ಕಾರಣ ಅದಕ್ಕೆ ಸಮಯ ಇರಲಿಲ್ಲ. ಹಾಗೆ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಇಲ್ಲಿಯ ಜೀರ್ಣೋದ್ಧಾರ ಎಲ್ಲ ಆದ್ಮೇಲೆ ಬ್ರಹ್ಮಕಲಶ ಆದ್ಮೇಲೆ
ಅಲ್ಲಿಯ ಇದು ಜೀರ್ಣೋದ್ಧಾರವನ್ನು ಮಾಡಿ ಮತ್ತೆ ಅಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಗಿಸುವುದಂತ ಅದಕ್ಕೆ ಪೂರ್ವಭಾವಿಯಾಗಿ 24ನೇ ತಾರೀಕಿನ ರಾತ್ರಿ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಮರುದಿವಸ ಬೆಳಿಗ್ಗೆ ಒಂದು ಪಂಚವಿಂಶ ಕಲಶ ಅಭಿಷೇಕಗಳನ್ನೆಲ್ಲ ಮಾಡಿ ಅಲ್ಲಿಯ ಕಾರ್ಯಕ್ರಮ ಮುಗಿದ ನಂತರ ಇಲ್ಲಿ ಬೆಳಿಗ್ಗೆ 8 ಗಂಟೆಗೆ ಇಲ್ಲಿ ಸಂತೆಗಳನ್ನು ಪೂರ್ಣ ಕುಂಭ ಸ್ವಾಗತ ಮಾಡಿ ಅವರನ್ನು ಎಲ್ಲ ಬೇಕಾದ ರೀತಿಯಲ್ಲಿ ಸ್ವಾಗತ ಮಾಡಿಕೊಳ್ಳುವುದು ಅಂತ ಹೇಳುವಂತಹ ನಿಶ್ಚಯವನ್ನು ಮಾಡಿದ್ದೇವೆ. ಅದರ ಜೊತೆಗೆ ಉಗ್ರಾಣ ತೋರಣ ಮುಹೂರ್ತ ಉಗ್ರಾಣ ಮುಹೂರ್ತ ಎಲ್ಲ ಇದೆ. ಅದೇ ದಿವಸ 9:30 ಗಂಟೆಗೆ ನಮ್ಮ ಅಲಂಕಾರ್ನಲ್ಲಿ ಹೊರೆ ಕಾಣಿಕೆ ಮುಹೂರ್ತ ನಡೀತದೆ. ಹೊರೆ ಕಾಣಿಕೆಗೆ ಆರೆಕಾಡಿ ಹರೀಶ್ ಅವರು ಬಂದು ಅದನ್ನು ಉದ್ಘಾಟನೆ ಮಾಡುತ್ತಾರೆ. ಒಂದು ಬೃಹತ್ ರೀತಿಯಾದಂತಹ ಒಂದು ಹೊರೆ ಕಾಣಿಕೆ ಬರಬೇಕು ಅಂತ ಹೇಳುವಂತ ಒಂದು ನಿರೀಕ್ಷೆಯಲ್ಲಿ ಹೊರೆ ಕಾಣಿಕೆ ಸಮಿತಿಯವರೆಲ್ಲ ಜನಾರ್ದನ ಕೈಯಪ್ಪ ಅಂತ ಹೇಳುವರು ವ್ಯಾಪಕವಾಗಿ ಅದರ ಕೆಲಸವನ್ನು ಅವರು ಮಾಡಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ಇವತ್ತು ಕೂಡ ಅವರು ಬೆನ್ನು ತಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿ ಸೇರಿದ್ದಾರೆ. ನಮಗೆ ಒಳ್ಳೆ ಕೆಲಸ ಮಾಡಿದ ಸಂತೋಷ. ಅದೇ ರೀತಿ ಪ್ರಚಾರ ಸಮಿತಿ ಇದೆ, ವೈದಿಕ ಸಮಿತಿ ಇದೆ, ಬೇರೆ ಬೇರೆ ಸಮಿತಿಗಳು ಒಂದು 23 ಸಮಿತಿಗಳನ್ನು ನಾವು ಈಗಾಗಲೇ ರಚಿಸಿಕೊಂಡು ಇದಕ್ಕೆ ಪೂರ್ವಭಾವಿಯಾದಂತಹ ಎಲ್ಲ ತಯಾರಿಗಳಿಗೆ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ವೇದಿಕೆ ಸಮಿತಿ ಇರ್ಬೋದು, ಕಾರ್ಯಕ್ರಮ ನಿರ್ವಹಣಾ ಸಮಿತಿ ಇರ್ಬೋದು, ಇತ್ಯಾದಿ ಬೇರೆ ಬೇರೆ ಸಮಿತಿಗಳು, ಆಹಾರ ಸಮಿತಿ, ಅದೇ ರೀತಿ ಇಲ್ಲಿ ಸ್ವಚ್ಛತಾ ಸಮಿತಿ ಎಲ್ಲ, ಮತ್ತೆ ನಮ್ಮ ವಿದ್ಯುತ್ ಇದಕ್ಕೆ ನೀರಿಗೆ ಎಲ್ಲ ಬೇರೆ ಬೇರೆ ಸಾಂಸ್ಕೃತಿಕ ಇದಕ್ಕೆಲ್ಲ ಬೇರೆ ಬೇರೆ ಸಮಿತಿಗಳನ್ನು ಮಾಡಿ ಎಲ್ಲ ಪೂರ್ವಭಾವಿ ಸಿದ್ಧತೆ ಹೆಚ್ಚು ಕಡಿಮೆ ಸಾಧಾರಣ ಆಗಿದೆ. ಈಗ ಇನ್ನೇನು ಅಂತ ಹೇಳಿದ್ರೆ ಅಲ್ಲಿ ಅಡಿಗೆಗೆ ಯಾದವೇಂದ್ರ ರಾವ್ ಅಂತ ಹೇಳಿ ಅವರ ಗದ್ದೆ ಇಲ್ಲೇ ಹತ್ತಿರದಲ್ಲಿ ಉಂಟು. ಅದರಲ್ಲಿ ನಾವು ಊಟಕ್ಕೆ ಬೇಕಾದಂತಹ ಒಂದು ಊಟ ಮಾಡೋದಕ್ಕೆ ಬೇಕಾದಂತಹ ಒಂದು ದೊಡ್ಡ ಯಾಗಶಾಲೆ ಅಲ್ಲ, ಊಟಕ್ಕೆ ಬೇಕಾದಂತಹ ಒಂದು ಇದನ್ನು ನಿರ್ಮಿಸ್ತಾ ಇದ್ದೇವೆ, ಚಪ್ಪರಗಳನ್ನೆಲ್ಲ. ಅದರ ಜೊತೆಗೆ ಅಡಿಗೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಅನ್ನ ಛತ್ರ ಬೇರೆ ಇದೆ, ಅಡಿಗೆಗೆ ಬೇರೆ ಅಲ್ಲಿ ಅವರ ಗದ್ದೆಯಲ್ಲಿ ಬೇಕಾದಷ್ಟು ಜಾಗ ಇದೆ. ಇಲ್ಲಿ ಸ್ವಲ್ಪ ಜಾಗ ಕೊರತೆ ಆದ್ರೆ ಕಷ್ಟ ಆಗ್ತದೆ ಅಂತ ಹೇಳುವ ಕಾರಣಕ್ಕೆ ಅಲ್ಲಿ ನಾವು ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ನಾವಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಮೇಲೆ ಸಭಾಗೃಹಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ವೇದಿಕೆಗಳು ಒಂದೇ, ಅಲ್ಲಿ ಒಂದೇ ವೇದಿಕೆ. ಬೇರೆ ಕಡೆಗಳಲ್ಲಿ ವೇದಿಕೆ ಮಾಡ್ಲಿಕ್ಕೆ ಅಂತಹ ತುಂಬಾ ವಿಶಾಲವಾದಂತಹ ಜಾಗ ಇಲ್ಲ. ಮತ್ತೆ ಇದು ಸೈಡ್ ನಲ್ಲೆಲ್ಲ ತುಂಬಾ ಎತ್ತರದ ಬೆಟ್ಟಗಳು ಕೂಡ ದೇವಸ್ಥಾನದ್ದೇ. ಆದ್ರೆ ಬೆಟ್ಟದಲ್ಲಿ ದೈವಗಳು ಇತ್ಯಾದಿಗಳೆಲ್ಲ ಇದೆ. ಅದ್ರ ಒಂದು ಪೂಜಾ ವಿಧಾನ, ಅದರದ್ದೇ ಆದಂತಹ ಒಂದು ಕಾರ್ಯಕ್ರಮಗಳು ಅಲ್ಲಿ ನಡೀತದೆ. ಆದ ಕಾರಣ ಇಲ್ಲಿ ಇರುವ ಜಾಗದಲ್ಲಿ ಒಂದು ಯುದ್ಧದಲ್ಲಿ ದೊಡ್ಡ ಒಂದು ಬೃಹತ್ ಆದಂತಹ ಒಂದು ಸಭಾಗೃಹ ನಿರ್ಮಾಣ ಮಾಡುವುದು ಅಂತ ಹೇಳುವಂತ ಒಂದು ಯೋಜನೆ ಆಗಿ ಈಗ ಎಲ್ಲ ಅದನ್ನೇ ನಾವು ಮಾತಾಡ್ತಾ ಇರುವುದು ಕೂಡ ಅದನ್ನೇ. ಅದಕ್ಕೆ ಶೃಂಗಾರ, ವೇದಿಕೆಗೆ ಲೈಟಿಂಗು, ಹೊರಗೆ ಲೈಟಿಂಗು ಇತ್ಯಾದಿಗಳನ್ನೆಲ್ಲ ನಾವು ಮಾತಾಡ್ತಾ ಇದ್ದೇವೆ. ಬೇರೆ ಬೇರೆ ಅದಕ್ಕಾಗಿ ಕೊಟೇಶನ್ಗಳನ್ನು ಕೂಡ ಸ್ವೀಕರಿಸಿ ಅದರಲ್ಲಿ ಯಾರಾಗ್ಬೋದು ಏನಾಗ್ಬೋದು ಅಂತ ಹೇಳುವಂತ ಒಂದು ಎಲ್ಲ ವಿಚಾರಗಳನ್ನು ನಾವು ಮಾಡ್ತಾ ಅದರ ಬಗ್ಗೆ ಪೂರ್ತಿಯಾದಂತಹ ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ನನಗೊಂದು ನಂಬಿಕೆ ಏನು ಅಂತ ಹೇಳಿದ್ರೆ ಅತ್ಯಂತ ವೈಭವದಿಂದ ನಮ್ಮ ಈ ಬ್ರಹ್ಮ ಕಲಶ ನಡೀತದೆ. ಊರಿನ ಪರ ಊರಿನವರ ಎಲ್ಲರ ಸಹಕಾರದಿಂದ ಇದೊಂದು ನಡೀತದೆ ಅಂತ ಹೇಳುವಂತ ವಿಶ್ವಾಸ ನನ್ನಲ್ಲಿ ತುಂಬಿ ಬಂದಿರುವಂತದ್ದು. ಹೌದು. ಅದರೊಟ್ಟಿಗೆ ಇಲ್ಲಿ ಬರುವಂತ ಎಲ್ಲ ರೀತಿಯ ಭಕ್ತಾದಿಗಳಿಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಗಳು ಕೂಡ ಆಗ್ಬೇಕಾಗ್ತದೆ. ಅದು ಹೇಗಿದೆ ವ್ಯವಸ್ಥೆ? ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಒಂದು ಅಲ್ಲಿಯ ಗದ್ದೆಯಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇನ್ನೊಂದು ಸ್ವಲ್ಪ ಮುಂದೆ ನಮ್ಮ ಈ ಕುದುಮಾರು ರಸ್ತೆಯ ಸ್ವಲ್ಪ ಮುಂದೆ ಒಂದು ಪಾರ್ಕಿಂಗ್ ವ್ಯವಸ್ಥೆಗೆ ಬೇಕಾದಂತ ಒಂದು 3-4 ಎಕರೆ ಜಾಗ ನಾವು ವಿಂಗಡಿಸಿದ್ದೇವೆ. ಮತ್ತೆ ಇನ್ನೊಂದು ಅರ್ಧ ಎಕರೆಯಷ್ಟು ಜಾಗ ಇನ್ನೊಂದು ಸ್ವಲ್ಪ ನಮ್ಮ ದೇವಸ್ಥಾನದ ಬಲಬದಿಗೆ ಇದೆ, ದಕ್ಷಿಣ ದಿಕ್ಕಿಗೆ. ಅದನ್ನೆಲ್ಲ ನಾವು ಉಪಯೋಗಿಸಿಕೊಂಡು ಅವರ ಹತ್ರ ಎಲ್ಲ ಕೇಳಿಕೊಂಡು ಬೇರೆ ಬೇರೆಯವರ ಜಾಗ ಎಲ್ಲ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿದ್ದೇವೆ. ಖಂಡಿತ. ಈಗ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶ ಯಾವಾಗ ಮಾರ್ಚ್ 30ಕ್ಕೆ ಬೆಳಿಗ್ಗೆ ದೇವರ ಪ್ರತಿಷ್ಠೆ ನಡೆಯಲಿಕ್ಕಿದೆ. 9 ಗಂಟೆಯಿಂದ 11-2 ಬೆಳಗಿನ ಮುಹೂರ್ತದಲ್ಲಿ ಪ್ರತಿಷ್ಠೆ ನಡೀತದೆ. ಆಮೇಲೆ ಬ್ರಹ್ಮಕಲಶ ಏಪ್ರಿಲ್ 2. ಇದು ಮಾರ್ಚ್ 30 ಆದ್ರೆ ಅದು ಏಪ್ರಿಲ್ 2. ಇದರ ಮಧ್ಯದ ಅವಧಿಗಳಲ್ಲಿ ಒಳಗೆ ಏನು ಕಾರ್ಯಕ್ರಮ ಇಲ್ಲ, ಬೇರೆ ಕಾರ್ಯಕ್ರಮಗಳು ಹೋಮಾದಿಗಳೆಲ್ಲ ಇರಬಹುದು. ಹೀಗೆ ಈ ರೀತಿಯಾಗಿ ನಡೀಲಿಕ್ಕಿರುವಂತಹ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ಎಲ್ಲ ರೀತಿಯಾಗಿರುವಂತ ಭಗವದ್ ಭಕ್ತರಿಗೆ ವಿಶೇಷವಾಗಿರುವಂತಹ ಕರೆಯೋಲೆ ಎಲ್ಲ ಭಗವದ್ ಭಕ್ತರು ಈಗಲೇ ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಸೀಮೆಗೆ 4 ಗ್ರಾಮಗಳಿವೆ.
ಹಾ. ಅಲಂಕಾರ, ಹಳೆನರಂಗಿ, ಪರಾಬೆ, ಕುಂತೂರು. ಸಾಮಾನ್ಯವಾಗಿ ನೀವು ಈಗಲೇ ನೋಡ್ತಾ ಇರಬಹುದು, ಶ್ರಮದಾನಕ್ಕೆ ಬಂದವರು ಈಗಲೇ 100ಕ್ಕಿಂತ ಮಿಕ್ಕಿ ಈಗಲೇ ಬಂದಿದ್ದಾರೆ. ದಿವಸಾಗಲೂ ಹಗಲು ಬೇರೆ ರಾತ್ರಿ ಬೇರೆ ಶ್ರಮದಾನಕ್ಕೆ ಬರ್ತಾ ನಮ್ಮ ಜೊತೆಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಕೆಲಸ ಇಷ್ಟ ಆದ್ರೂ ಸ್ವಲ್ಪ ಒಂದು ವೇಗವಾಗಿ ಮುಂದೆ ಹೋಗ್ತಾ ಇದೆ ಅಂತ ಆದರೆ ಅದಕ್ಕೆ ಶ್ರಮದಾನಕ್ಕೆ ಬರುವಂತಹ ಭಕ್ತಾದಿಗಳೇ ಕಾರಣ. ಆದ ಕಾರಣ ಭಕ್ತಾದಿಗಳಲ್ಲಿ ಪ್ರತ್ಯೇಕವಾಗಿ ಏನು ಕೇಳಿಕೊಳ್ಳುವುದಕ್ಕಿಲ್ಲ. ಈಗಾಗಲೇ ಅವರು ನಮ್ಮ ಜೊತೆಗಿದ್ದಾರೆ, ಇನ್ನೂ ಕೂಡ ಅವರು ನಮ್ಮ ಜೊತೆಗೆ ಹೀಗೆ ಬಂದು ಒಂದು ಉತ್ಸಾಹದಿಂದ ಭಾಗವಹಿಸಿ ಈ ಬ್ರಹ್ಮಕಲಶವನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಬೇಕು ಅಂತ ಅವರಲ್ಲಿ ನಮ್ಮದಾದಂತಹ ಭಿನ್ನ. ಈಗ ಪ್ರತಿಷ್ಠೆಗಿರ್ಬೋದು, ಬ್ರಹ್ಮಕಲಶಕ್ಕಿರ್ಬೋದು, ಎಷ್ಟು ಜನರು ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ? ಎಷ್ಟು ಜನರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಗಳು ತಯಾರು ಮಾಡಿದ್ದೀವಿ? ಪ್ರತಿಷ್ಠೆಗೆ ಮತ್ತು ಬ್ರಹ್ಮಕಲಶಕ್ಕೆ ಹೆಚ್ಚು ಕಮ್ಮಿ 10,000 ಜನಕ್ಕೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಂತ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದನ್ನು ಖಂಡಿತ ನಾವು ಮಾಡ್ತೇವೆ. ಬಂದ ಭಕ್ತಾದಿಗಳಿಗೆ ಯಾರಿಗೂ ಕೂಡ ಒಂದು ಹಸಿವೆ ಅಂತ ಹೇಳುವಂತದ್ದು ಆಗಬಾರದು. ಇಲ್ಲಿಂದ ಒಂದು ತೃಪ್ತಿಯಿಂದ ಅವರು ಹೋಗಬೇಕು. ಒಂದು ನಿರಂತರ ಹೌದು, ಬೆಳಿಗ್ಗೆ ತಿಂಡಿ, ಸಂಜೆ ತಿಂಡಿ, ಕಾಫಿ, ಟೀ ಏನ್ ಬೇಕಾದ್ರೆ ಅದರ ವ್ಯವಸ್ಥೆಗಳನ್ನು ಪ್ರತಿ ದಿವಸಾಗ್ಲೂ ನಾವು ಮಾಡ್ತಾ ಇರ್ತೇವೆ. ಅದರ ಜೊತೆಗೆ ಎಷ್ಟು ಜನ ಬಂದರೂ ಊಟದ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಭಕ್ತಾಭಿಮಾನಿಗಳಿಗೆ ಬ್ರಹ್ಮಕಲಶೋತ್ಸವದ ವಿಶೇಷ ದಿನಗಳಲ್ಲಿ ಅವರಿಗೆ ಸೇವೆ ಮಾಡಬೇಕು ಅಂದಿದ್ದಾಗ ಕಲಶ ಸೇವೆ ಇರ್ಬೋದು, ಹೀಗೆ ಸೇವೆಗಳು ಮಾಡಬೇಕಾದ್ರೆ ಹೇಗೆ, ಯಾವ ರೀತಿಯಾಗಿ? ಕಲಶ ಸೇವೆಗಳು 2 ವಿಧದಲ್ಲಿ ಇದೆ. ಹೇಗೆ? ಒಂದು 1,500 ಕಲಶ, ಮತ್ತೊಂದು 3,000 ಕಲಶ. ಅದು ಈಗಾಗಲೇ ಎಲ್ಲ ಮಾರಾಟವಾಗ್ತಾ ಇದೆ. ಎಲ್ಲರೂ ಸೇವಾ ರೂಪದಲ್ಲಿ ತಗೊಳ್ತಾ ಇದ್ದಾರೆ. ಸೇವಾ ರೂಪದಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ಬೇರೆ ಅಂತ ಹೇಳಿದ್ರೆ ಬಹಳ ಒಳಗೆಲ್ಲ ಏನು ಸೇವೆಗಳಾಗೋದಿಲ್ಲ. ಆದ ಕಾರಣ ಪ್ರಸಾದ, ಲಡ್ಡು ಪ್ರಸಾದ ಅಂತ ಹೇಳುವಂಥದ್ದನ್ನು ಕೊಟ್ಟು ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಲಡ್ಡು ಪ್ರಸಾದ ಅಂತ ಹೇಳುವಂಥದ್ದನ್ನು ಸಾರ್ವಜನಿಕರಿಗೆ 200 ರೂಪಾಯಲ್ಲಿ, 100 ರೂಪಾಯಲ್ಲಿ ಹೀಗೆ ಬೇರೆ ಬೇರೆ ಅದನ್ನು ಕೊಡೋದು ಅಂತ ಹೇಳುವಂಥ ತೀರ್ಮಾನವನ್ನು ಸಮಿತಿ ಕೈಗೊಂಡಿದೆ ಅಂತ ಖಂಡಿತವಾಗಿ ಬಹಳ ಸುಂದರವಾಗಿರುವಂತಹ ಮಾಹಿತಿಯೊಟ್ಟಿಗೆ ಸೌಮ್ಯವಾಗಿರುವಂತಹ ವ್ಯಕ್ತಿ. ಯಾಕಂದ್ರೆ ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಸೌಮ್ಯ ಬೇಕಾಗ್ತದೆ. ಭಕ್ತಾಭಿಮಾನಿಗಳೆಲ್ಲರ ಹತ್ರ ಕೂಡ ಒಂದು ಒಳ್ಳೆ ರೀತಿಯ ಭಾವನೆಯಿಂದ ಮಾತಾಡಬೇಕಾಗ್ತದೆ. ಹಾಗಾಗಿ ಗೋಪಾಲ ಕೃಷ್ಣ ಪಡ್ಡೆಲಯರು ನಮಗೆ ಖಂಡಿತವಾಗಿ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ ಅವರ ಮಾತುಗಳಿಂದಲೇ ಭಗವತ್ ಭಕ್ತರು ಎಲ್ಲರೂ ಕೂಡ ಆಲಿಸುವ ಮೂಲಕವಾಗಿ ತಲೆಬಾಗಿ ಕೇಳ್ತಾ ಹೋಗ್ತಾರೆ. ಆ ಮೂಲಕವಾಗಿ ದೇವಿಯ ವಿಶೇಷವಾಗಿರುವಂತಹ ಅನುಗ್ರಹವರಿಗೆ ಕಾರಣವಾಗಿ ಬಹಳ ಸುಂದರಮಯವಾಗಿರುವಂತಹ ಮಾಹಿತಿ ಕೊಡುವಲ್ಲಿ ನಮಗೆ ಖಂಡಿತವಾಗಿ ಬಹಳ ವಿಶೇಷವಾಗಿರುವಂತಹ ಕಾರಣೀಭೂತರಾದ್ರು. ಬಹಳ ಸಂತೋಷದಿಂದ ಎಲ್ಲ ರೀತಿಯ ಭಗವತ್ ಭಕ್ತರ ಪರವಾಗಿ ವಂದನೆಗಳು. ನೀವು ವಂದನೆ.